ಇದು ದೇವರ ಹೆಸರಲ್ಲಿ ಮಹಿಳೆಯರನ್ನ ನಂಬಿಸಿ ಅವರನ್ನ ಸೈಲೆಂಟ್ ಆಗಿ ಚಟ್ಟಕ್ಕೆ ಏರಿಸ್ತಿದ್ದ ಕಿಲ್ಲರ್ ಕಥೆ. ಬರೀ ಕಿಲ್ಲರ್ ಅಲ್ಲ, ಸೀರಿಯಲ್ ಕಿಲ್ಲರ್. ಇದು ಇಂಡಿಯಾದ ಮೊದಲ ಲೇಡಿ ಸೀರಿಯಲ್ ಕಿಲ್ಲರ್ ಕಥೆ. ಇವಳ ಟಾರ್ಗೆಟ್ ಬರೀ ಹೆಂಗಸರು. ಈಕೆ ಎಕ್ಸಾಕ್ಟ್ ಆಗಿ ಎಷ್ಟು ಕೊಲೆ ಮಾಡಿದ್ದಾಳೆ ಅಂತ ಅವಳಿಗೂ ನೆನಪಿಲ್ಲ. ಈಕೆ ಪ್ಯಾಟರ್ನ್ ವಿಚಿತ್ರವಾಗಿತ್ತು. ಕೊಲೆ ಮಾಡಿದ ನಂತರ ಅವರ ಬಾಯಲ್ಲಿ ತುಪ್ಪ ಮತ್ತು ಅರಿಶಿಣ ತುಂಬಿ ಹೋಗ್ತಾ ಇದ್ಲು. ದುರಂತ ಅಂದ್ರೆ ಇವಳನ್ನ ಹಿಡಿಯೋಕೆ 10 ವರ್ಷ ಬೇಕಾಯ್ತು. ಹಾಗಾದ್ರೆ ಯಾರು ಈ ಹಂತಕಿ? ಈಕೆ ಕೊಲೆ ಮಾಡಿದ್ದು ಯಾರನ್ನ? ಕೊಲೆಯ ಉದ್ದೇಶ ಏನು? ಪೊಲೀಸರು ಇವಳನ್ನ ಹೇಗೆ ಖೆಡ್ಡಾಗೆ ಕೆಡವಿದ್ರು? ಸದ್ಯ ಈ ಪ್ರಕರಣದಲ್ಲಿ ಏನು ಬೆಳವಣಿಗೆ ಆಗಿದೆ? ಈ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಇದು ಸೈನೈಡ್ ಮಲ್ಲಿಕಾ ಕೇಸ್. ನಾನು ಸಮೀನಾ. ಇದು ನೈಜ ಕಥೆ. ಆದರೆ ನಾವು ಇವತ್ತಿನ ಈ ಸ್ಟೋರಿಯನ್ನ ಕೆಲವು ಕಾಲ್ಪನಿಕ ಸಂದರ್ಭಗಳ ಸಹಿತ ವಿವರಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ವಿ ಹೋಪ್ ನಿಮಗೆ ಇಷ್ಟ ಆಗಬಹುದು. ಇದು ಪರಪ್ಪನ ಅಗ್ರಹಾರದಲ್ಲಿರೋ ಬೆಂಗಳೂರು ಕೇಂದ್ರ ಕಾರಾಗೃಹ. ಇಲ್ಲಿ ಸರಿಸುಮಾರು 5,000ಕ್ಕೂ ಹೆಚ್ಚು ಖೈದಿಗಳಿದ್ದಾರೆ. ಇದರಲ್ಲಿ 3,800ಕ್ಕೂ ಹೆಚ್ಚು ವಿಚಾರಣಾಧೀನ ಖೈದಿಗಳಿದ್ರೆ 1,100ಕ್ಕೂ ಹೆಚ್ಚು ಸಜಾಬಂದಿ ಖೈದಿಗಳಿದ್ದಾರೆ. ಹಾಗೆ 250ಕ್ಕೂ ಹೆಚ್ಚು ಮಹಿಳಾ ಖೈದಿಗಳು ಸಜೆ ಅನುಭವಿಸ್ತಾ ಇದ್ದಾರೆ. ಇದರಲ್ಲಿ ಅತ್ಯಂತ ನಟೋರಿಯಸ್ ಕ್ರಿಮಿನಲ್ಗಳು, ಯಾವುದೋ ಕೆಟ್ಟ ಘಳಿಗೆಯಲ್ಲಿ ಆಯುಧ ಎತ್ತಿ ಹಂತಕರಾದವರು, ಕೋಪದ ಕೈಗೆ ಬುದ್ಧಿ ಕೊಟ್ಟು ಕ್ರೈಮ್ ಮಾಡಿದವರು, ಹಾಗೆ ಇನ್ನೂ ಕೆಲವರು ಪ್ರೊಫೆಷನಲ್ ಸೀರಿಯಲ್ ಕಿಲ್ಲರ್ಗಳೂ ಇದ್ದಾರೆ. ಇಂಥದ್ದೇ ಒಬ್ಬ ನಟೋರಿಯಸ್ ಸೀರಿಯಲ್ ಕಿಲ್ಲರ್ ಸೈನೈಡ್ ಮಲ್ಲಿಕಾಳ ಕಥೆ ಇದು. ಮಲ್ಲಿಕಾ ಬಗ್ಗೆ ಹಲವು ವಿಡಿಯೋಸ್, ಆರ್ಟಿಕಲ್ಸ್ ಇವೆ. ಸ್ವತಃ ಅವಳನ್ನ ಅರೆಸ್ಟ್ ಮಾಡಿದ ಅಧಿಕಾರಿಗಳು ಮಾತಾಡಿದ್ದಾರೆ. ಅವೆಲ್ಲವನ್ನು ಸಮಪ್ ಮಾಡಿ ಮತ್ತು ಸದ್ಯ ಮಲ್ಲಿಕಾ ಎಲ್ಲಿದ್ದಾಳೆ, ಅವಳ ಪ್ರಕರಣಗಳ ಕರೆಂಟ್ ಸ್ಟೇಟಸ್ ಏನು, ಅವಳು ಏನ್ ಮಾಡ್ತಾ ಇದ್ದಾಳೆ ಹೇಳ್ತೀವಿ. ನಮ್ಮ ಇವತ್ತಿನ ವಿಡಿಯೋ ಸ್ಟಾರ್ಟ್ ಆಗೋದು ಪರಪ್ಪನ ಅಗ್ರಹಾರದ ಕೇಂದ್ರ ಕಾರಾಗೃಹದಿಂದ. ಅದು ಮಹಿಳಾ ಖೈದಿಗಳಿರುವ ಬ್ಯಾರಕ್. ಎಂದಿನಂತೆ ಮಹಿಳಾ ಖೈದಿಗಳು ಜೈಲ್ನ ಟೈಮ್ ಟೇಬಲ್ ಪ್ರಕಾರ ತಮ್ಮ ಕೆಲಸದಲ್ಲಿ ತೊಡಗಿದ್ರು. ಏನೋ ಒಂದು ಸಣ್ಣ ವಿಚಾರಕ್ಕೆ ಕೆಲವು ಖೈದಿಗಳ ನಡುವೆ ಮಾತಿನ ಚಕಮಕಿ ಶುರುವಾಗಿತ್ತು. ಅಲ್ಲೇ ಇದ್ದ ಒಬ್ಬ ಸೀನಿಯರ್ ಲೇಡಿ ಖೈದಿ ಮಧ್ಯ ಪ್ರವೇಶ ಮಾಡಿ ಪರಿಸ್ಥಿತಿ ತಿಳಿಗೊಳಿಸೋ ಪ್ರಯತ್ನ ಮಾಡ್ತಾಳೆ. ಅಷ್ಟರಲ್ಲಿ ಜೈಲ್ ಅಧಿಕಾರಿಗಳು ಬಂದು ಎಲ್ಲರನ್ನ ಚದುರಿಸಿ ಕಳಿಸ್ತಾರೆ. ಆ ಸೀನಿಯರ್ ಲೇಡಿ ಖೈದಿಗೆ ಸರಿಸುಮಾರು 60 ವರ್ಷ ಇರಬಹುದು. ಆಕೆ ತುಂಬಾ ಶಾಂತ ಚಿತ್ತಳಾಗಿ ತನ್ನ ಕೆಲಸ ಮಾಡ್ತಾ ಇದ್ಲು. ತೋಟದ ಕೆಲಸ, ಅಡಿಗೆ ಕೆಲಸ, ಜೊತೆಗೆ ಸಣ್ಣ ಪುಟ್ಟ ಟೇಲರಿಂಗ್ ಕೆಲಸ ಕೂಡ ಮಾಡ್ತಾ ಇದ್ಲು. ಆಗಷ್ಟೇ ಹೊಸದಾಗಿ ಜೈಲಿಗೆ ಬಂದಿದ್ದ ಒಬ್ಬ ಮಹಿಳಾ ಖೈದಿಗೆ ಆ 60ರ ಲೇಡಿ ಖೈದಿ ಬಗ್ಗೆ ಕುತೂಹಲ ಕಾಡಿತ್ತು. ಈಕೆ ಯಾರಿರಬಹುದು? ಇಷ್ಟು ವಯಸ್ಸಾಗಿದ್ರು ಇನ್ನೂ ಜೈಲಲ್ಲಿ ಇದ್ದಾಳಲ್ಲ, ಇವಳ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಕೋತಾಳೆ. ಸಮಯ ನೋಡಿ ಅವಳನ್ನೇ ನೇರವಾಗಿ ಹೋಗಿ ಮಾತಾಡಿಸ್ತಾಳೆ, ಪರಿಚಯ ಮಾಡ್ಕೋತಾಳೆ. ನೀವಿಷ್ಟು ಸೈಲೆಂಟ್ ಆಗಿರ್ತೀರಲ್ಲ, ನಿಮಗೆ ಎಲ್ಲಿ ಫ್ರಸ್ಟ್ರೇಷನ್ ಆಗಲ್ವಾ? ನೀವು ಯಾಕೆ ಜೈಲಿಗೆ ಬಂದ್ರಿ, ನನಗೆ ಹೇಳ್ತೀರಾ ಅಂತ ಕೇಳ್ತಾಳೆ. ಆ ವಯಸ್ಸಾದ ಹೆಂಗಸು ಒಂದು ಸಣ್ಣ ನಗು ಬೀರಿ ಮಾತಾಡೋಕೆ ಕೂರಿಸ್ಕೋತಾಳೆ. ಇಲ್ಲಿಂದ ಅವಳ ಕಥೆ ಶುರು ಮಾಡ್ತಾಳೆ. ನನ್ನ ಹೆಸರು ಜಯಮ್ಮ. ನನ್ನ ತಂದೆ ಕೂಲಿ ಕಾರ್ಮಿಕರಾಗಿದ್ದರು. ನಾವು ಒಟ್ಟು 6 ಜನ ಮಕ್ಕಳು, 5 ಹೆಣ್ಣು, ಒಬ್ಬ ಗಂಡು ಮಗು. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಚಾಮರಾಜಪೇಟೆಯಲ್ಲೇ. ಅಲ್ಲೇ ಒಂದು ಗೌರ್ಮೆಂಟ್ ಸ್ಕೂಲ್ನಲ್ಲಿ 5ನೇ ಕ್ಲಾಸ್ವರೆಗೆ ಓದಿದ್ದೀನಿ. ನನಗೆ ಅಕ್ಷರ ತಲೆಗೆ ಹೋಗ್ತಾ ಇರಲಿಲ್ಲ. ಮನೆಯವರ ಕಾಟಕ್ಕೆ ಸುಮ್ಮನೆ ಸ್ಕೂಲ್ಗೆ ಹೋಗಿ ಬರ್ತಾ ಇದ್ದೆ ಅಷ್ಟೇ. ಆಮೇಲೆ ಜಾಸ್ತಿ ಓದೋಕ್ಕಾಗಲಿಲ್ಲ. 5ನೇ ಕ್ಲಾಸ್ ಮೆಟ್ಟಿಲು ಹತ್ತಿದ್ರು ನನಗೆ ಓದೋಕೆ ಬರೆಯೋಕೆ ಬರ್ತಾ ಇರಲಿಲ್ಲ. ಕನ್ನಡದಲ್ಲಿ 1-2 ಮಾತ್ರ ಬರೆಯೋಕೆ ಬರುತ್ತೆ. ನನಗೆ ನನ್ನ ಹೆಸರು ಕೂಡ ಬರೆಯೋಕೆ ಬರಲ್ಲ. ಪುಸ್ತಕ ನೋಡಿಕೊಂಡು ಬರಿ ಅಂದರೆ ಬರಿತೀನಿ. ಫೋನ್ ನಂಬರ್ ಕೂಡ ನೋಡಿ ಬರ್ಕೋತೀನಿ. ಕೂಡೋದು ಕಳಿಯೋದು ಬರುತ್ತೆ. ನಾವು ಚಿಕ್ಕವರಿದ್ದಾಗ ಮನೆಯಲ್ಲಿ ತುಂಬ ಬಡತನ ಇತ್ತು. ಸರಿಯಾಗಿ ಊಟಕ್ಕೂ ಇರ್ತಾ ಇರಲಿಲ್ಲ. 2 ಹೊತ್ತು ಊಟ ಸಿಕ್ಕರೆ ಅದೇ ಗ್ರೇಟ್. ಹೀಗಾಗಿ ಚಿಕ್ಕವಳಿದ್ದಾಗಿಂದನೇ ನಾವು ಯಾಕೆ ಒಳ್ಳೆ ಜೀವನ ಮಾಡಬಾರ್ದು, ನಮ್ಗೆ ಯಾಕೆ ಬೇರೆಯವರ ಥರ ಹಾಕ್ಕೊಳ್ಳೋಕ್ಕೆ ಒಳ್ಳೆ ಬಟ್ಟೆಗಳಿಲ್ಲ, ಒಳ್ಳೆ ಮನೆ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ನನಗೆ ನಮ್ಮ ಜೀವನ ಶೈಲಿಯ ಬಗ್ಗೆ ತುಂಬ ಕೋಪ ಇತ್ತು. ಕ್ರಮೇಣ ಶ್ರೀಮಂತರನ್ನು ಕಂಡ್ರೆ ಹೊಟ್ಟೆ ಉರಿ ಆಗ್ತಿತ್ತು. ನನಗೆ ಒಂದಂತೂ ಕ್ಲಿಯರ್ ಆಗಿತ್ತು, ದುಡ್ಡಿದ್ದವರದ್ದೇ ದುನಿಯಾ ಅಂತ ಅರ್ಥ ಆಗಿತ್ತು. ಇಲ್ಲಿಂದ ನಾನು ಯಾರಾದರೂ ಶ್ರೀಮಂತ ಹುಡುಗನ ಜೊತೆ ಮದುವೆ ಮಾಡ್ಕೋಬೇಕು ಅಂತ ಕನಸು ಕಾಣೋಕೆ ಶುರು ಮಾಡಿದೆ. ನನಗೆ ಮದುವೆ ವಯಸ್ಸಾದಾಗ ನನ್ನ ಅಪ್ಪ ಅಮ್ಮ ಯಾರಾದರೂ ಸ್ಥಿತಿವಂತ ಕುಟುಂಬದ ಹುಡುಗ ನೋಡಿ ನನ್ನ ಕನಸಿನ ರಾಜ್ಕುಮಾರನ ಜೊತೆ ಮದುವೆ ಮಾಡ್ತಾರೆ ಅಂದ್ಕೊಂಡಿದ್ದೆ. ಆದರೆ ಅವರು ಒಬ್ಬ ಮಾಮೂಲಿ ಟೇಲರ್ ಜೊತೆ ಮದುವೆ ಮಾಡಿಬಿಟ್ರು. ಮದುವೆ ಆದಮೇಲೂ ತುಂಬ ಕಷ್ಟ ಇತ್ತು. ಶ್ರೀಮಂತಳಾಗೋ ನನ್ನ ಕನಸು ಕನಸಾಗಿಯೇ ಉಳಿದೋಯ್ತು. ನಮಗೆ 3 ಮಕ್ಕಳು ಆದವು. ಮಕ್ಕಳು ದೊಡ್ಡವರಾಗ್ತಾ ಹೋದಂತೆ ಸ್ಕೂಲ್ ಫೀಸ್, ಅವರ ಖರ್ಚು ಜಾಸ್ತಿ ಆಗ್ತಾ ಹೋಯಿತು.
ಗಂಡನ ಆದಾಯ ಮನೆ ಖರ್ಚಿಗೆ ಸಾಲ್ತಾ ಇರಲಿಲ್ಲ. ಬೇರೆ ಆಪ್ಷನ್ ಇಲ್ಲದೆ ಮನೆಯ ಖರ್ಚು ನಿಭಾಯಿಸೋಕೆ ನಾನು ಕೆಲಸಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡಿದೆ. ಮನೆ ಕೆಲಸಕ್ಕೆ ಸೇರಿಕೊಂಡೆ. ನಾನು ಯಾವಾಗಲೂ ಶ್ರೀಮಂತ ಫ್ಯಾಮಿಲಿ ನೋಡಿನೇ ಮನೆ ಕೆಲಸಕ್ಕೆ ಸೇರ್ಕೋತಾ ಇದ್ದೆ. ಶ್ರೀಮಂತರು ಹೇಗಿರ್ತಾರೆ, ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಅವರು ಏನೇನು ಕೆಲಸ ಮಾಡ್ತಾರೆ, ಅವರ ಬದುಕು ಹೇಗಿರುತ್ತೆ ಎಲ್ಲ ಸ್ಟಡಿ ಮಾಡ್ತಾ ಇದ್ದೆ. ಮನೆಯಲ್ಲಿ ಹೀಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದಿನ ಸಣ್ಣ ವಸ್ತು ಕದ್ದೆ. ಅವರು ತುಂಬ ಶ್ರೀಮಂತರು, ಅವರಿಗೆ ಏನೂ ಗೊತ್ತಾಗಲ್ಲ ಅಂದ್ಕೊಂಡೆ. ಆರಂಭದಲ್ಲಿ ಭಯನೂ ಇತ್ತು, ಆದರೂ ಟ್ರೈ ಮಾಡಿದೆ. ಅವರ ಮನೆಯಲ್ಲಿ ಚಿನ್ನ ಕದ್ದೆ. ಆ ಚಿನ್ನ ಮಾರಿದರೆ ಎಷ್ಟು ದುಡ್ಡು ಸಿಗುತ್ತೆ ಅನ್ನೋದರ ಐಡಿಯಾ ಕೂಡ ನನಗೆ ಇರಲಿಲ್ಲ. ಅದನ್ನು ಮಾರಿದಾಗ ಕೈ ತುಂಬ ದುಡ್ಡು ಸಿಕ್ತು. ಒಮ್ಮೆಲೆ ಅಷ್ಟು ದುಡ್ಡು ನೋಡಿ ತುಂಬ ಖುಷಿ ಆಯಿತು. ಈ ಕೆಲಸ ಚೆನ್ನಾಗಿದೆ, ಈಸಿ ಕೂಡ. ಹಾಗಾಗಿ ಸ್ವಲ್ಪ ಸ್ವಲ್ಪ ಚಿನ್ನ ಕದಿಯೋಣ ಅಂತ ಡಿಸೈಡ್ ಮಾಡಿದೆ. ಇಲ್ಲಿಂದ ನನ್ನ ಕೈಯಲ್ಲಿ 4 ಕಾಸು ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಆದರೆ ನನಗೆ ಗೊತ್ತಿಲ್ಲದೆ ನಾನು ಕತ್ತಲು ಜಗತ್ತಿಗೆ ಕಾಲಿಟ್ಟಿದ್ದೆ. ಇದು ಕೊನೆಗೊಂದಿನ ರಕ್ತಪಾತ ಮಾಡೋ ಮಟ್ಟಕ್ಕೂ ತಗೊಂಡು ಹೋಗುತ್ತೆ ಅಂತ ನನಗೆ ಒಂಚೂರು ಗೊತ್ತಿರಲಿಲ್ಲ ಅಂತ ಜಯಮ್ಮ ತನ್ನ ಕಥೆ ಹೇಳ್ತಾಳೆ. ಅಷ್ಟೊತ್ತಿಗೆ ಜೈಲ್ ಬೆಲ್ ಆಗಿತ್ತು. ಎಲ್ಲರೂ ತಮ್ಮ ತಮ್ಮ ಸೆಲ್ಗಳಿಗೆ ಹೋಗೋಕೆ ಸೂಚನೆ ಬಂದಿತ್ತು. ಸರಿ ಅಂತ ಜಯಮ್ಮ ಎದ್ದು ಹೋಗ್ತಾಳೆ. ಜಯಮ್ಮಳ ಕಥೆ ಅರ್ಧ ಕೇಳಿದ್ದ ಆ ಹೊಸ ಖೈದಿಗೆ ಕುತೂಹಲ ಜಾಸ್ತಿ ಆಗಿತ್ತು. ಅದೇ ಕುತೂಹಲದಲ್ಲೇ ತನ್ನ ಸೆಲ್ಗೆ ಹೋಗ್ತಾಳೆ. ಅಲ್ಲಿದ್ದ ಅವಳ ಸಹ ಖೈದಿ, ನೀನು ಯಾರ ಜೊತೆ ಮಾತಾಡ್ತಿದ್ದೆ, ಅವಳು ಯಾರು ಅಂತ ನಿನಗೆ ಗೊತ್ತಾ ಅಂತ ಕೇಳ್ತಾಳೆ. ಹೌದು, ಅವಳ ಹೆಸರು ಜಯಮ್ಮ ಅಂತ. ಯಾವುದೋ ಕಳ್ತನ ಕೇಸ್ ಇರಬೇಕು, ಇಷ್ಟು ವಯಸ್ಸಾದರೂ ಪಾಪ ಇಲ್ಲೇ ಇದ್ದಾಳೆ ಅಂತಾಳೆ. ಅಯ್ಯೋ ದಡ್ಡಿ, ಅವಳು ಬರೀ ಕಳ್ತನ ಕೇಸಲ್ಲಿ ಬಂದಿರೋದಲ್ಲ, 2007ರಿಂದಲೂ ಇದೇ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಅವಳ ಮೇಲೆ 13 ಕೊಲೆ ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ 6ರಲ್ಲಿ ಮರಣದಂಡನೆ ಆಗಿತ್ತು. ನಂತರ ಜೀವಾವಧಿ ಶಿಕ್ಷೆಯಾಗಿ ಮಾರ್ಪಾಡಾಗಿದೆ ಅಂತ ಸಹ ಖೈದಿ ಹೇಳಿದ್ದನ್ನು ಕೇಳಿ ಆ ಹೊಸ ಖೈದಿ ಹೌಹಾರಿದ್ಲು. ಅವಳು ಬೇರೆ ಯಾರೂ ಅಲ್ಲ, ಸೈನೈಡ್ ಸೀರಿಯಲ್ ಕಿಲ್ಲರ್ ಹೆಸರು ಕೇಳಿದ್ಯಾ? ಅವಳೇ ಸೈನೈಡ್ ಮಲ್ಲಿಕಾ. ಅಂದಹಾಗೆ ವಿಡಿಯೋ ಮುಂದುವರ್ಸೋಕ್ಕೂ ಮೊದಲು ಒಂದು ವಿಷಯ ಹೇಳಬೇಕು. ಈ ವಿಡಿಯೋ ಮಾಡೋಕೆ ಹೆಲ್ಪ್ ಮಾಡಿದ ಗೌರಿ ಶಕ್ಕಿ ಸ್ಟುಡಿಯೋಸ್ನ ಗೌರಿ ಶಕ್ಕಿ ಸರ್ ಮತ್ತು SK ಉಮೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಅವರ ವಿಡಿಯೋಸ್ ಮತ್ತು ಇನ್ನೂ ಕೆಲವು ವೆಬ್ ಆರ್ಟಿಕಲ್ಗಳನ್ನು ಆಧರಿಸಿ ಮತ್ತು ಕೋರ್ಟ್ ಜಡ್ಜ್ಮೆಂಟ್ ರೆಫರ್ ಮಾಡಿ ಇವತ್ತಿನ ವಿಡಿಯೋ ಮಾಡಿದ್ದೀವಿ. ಅವತ್ತು 31 ಡಿಸೆಂಬರ್ 2007. ಹಲವು ವರ್ಷಗಳಿಂದ ತನಿಖೆ ಮಾಡ್ತಿದ್ದ ಒಂದು ಪ್ರಕರಣದಲ್ಲಿ ಕಲಾಸಿಪಾಳ್ಯ ಪೊಲೀಸರಿಗೆ ಒಂದು ಇಂಪಾರ್ಟೆಂಟ್ ಟಿಪ್ ಸಿಕ್ಕಿತ್ತು. ಆಗ ಕಲಾಸಿಪಾಳ್ಯ ಸ್ಟೇಷನ್ನ ಇನ್ಸ್ಪೆಕ್ಟರ್ ಆಗಿದ್ದವರು SK ಉಮೇಶ್ ಸರ್. ಪೊಲೀಸರು ಒಂದು ಫೋನ್ ನಂಬರ್ನ ಸರ್ವೈಲೆನ್ಸ್ಗೆ ಹಾಕಿದ್ರು. ಟೀಮ್ ರೆಡಿ ಮಾಡಿಕೊಂಡು ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಒಬ್ಬ ಯುವಕನನ್ನು ಫಿಲ್ಮಿ ಸ್ಟೈಲ್ನಲ್ಲಿ ಫಾಲೋ ಮಾಡ್ತಾ ಇದ್ರು. ಆ ಯುವಕ ಕಲಾಸಿಪಾಳ್ಯಗೆ ಬಂದು ತನ್ನ ಕಾರ್ ಪಾರ್ಕ್ ಮಾಡ್ತಾನೆ. ಒಂದು ಜಾಗದಲ್ಲಿ ನಿಂತ್ಕೊಂಡು ಯಾರಿಗೋ ವೇಟ್ ಮಾಡ್ತಾ ಇದ್ದ. ಅಷ್ಟೊತ್ತಿಗೆ ಒಬ್ಬ ಮಧ್ಯ ವಯಸ್ಸಿನ ಹೆಂಗಸು ನೀಟಾಗಿ ಸೀರೆ ಉಟ್ಕೊಂಡು ರೆಡಿಯಾಗಿ ಅಲ್ಲಿಗೆ ಬರ್ತಾಳೆ. ಬಂದವಳೆ ಆ ಹುಡುಗನಿಗೆ ಒಂದು ಬ್ಯಾಗ್ ಕೊಡ್ತಾಳೆ. ಅವನದನ್ನು ಈಸ್ಕೊಂಡು ಆ ಮಹಿಳೆಗೆ ಏನೋ ಕೊಟ್ಟು ಕಾರಲ್ಲಿ ಕೂತ್ಕೊಂಡು ಹೊರಟು ಹೋಗ್ತಾನೆ. ಇತ್ತ ಈ ಮಹಿಳೆ ರಸ್ತೆ ಪಕ್ಕ ಹೂ ಮಾರ್ತಾ ಇದ್ದ ಮಹಿಳೆ ಹತ್ರ ಮಾರುಗಟ್ಟಲೆ ಹೂ ತಗೊಳ್ತಾಳೆ. ನಂತರ ಅದನ್ನು ತನ್ನ ಬ್ಯಾಗಲ್ಲಿ ಇಟ್ಕೊಂಡು ತುಮಕೂರು ಕಡೆಗೆ ಹೋಗೋ ಬಸ್ ಸ್ಟಾಪಲ್ಲಿ ಬಂದು ನಿಂತ್ಕೋತಾಳೆ. ಅಷ್ಟೊತ್ತಿಗೆ ಪೊಲೀಸರು ಆಲ್ರೆಡಿ ಫೀಲ್ಡಿಂಗ್ ಸೆಟ್ ಮಾಡಿದ್ರು. ಕೂಡಲೇ ಲೇಡಿ ಕಾನ್ಸ್ಟೇಬಲ್ ಆ ಹೆಂಗ್ಸನ್ನು ಹಿಡ್ಕೋತಾರೆ. ಪೊಲೀಸರನ್ನು ನೋಡಿದ ಕೂಡಲೇ, ಏನಾಯ್ತು ಮ್ಯಾಮ್, ಯಾಕೆ ನನ್ನನ್ನು ಹಿಡ್ಕೋತಾ ಇದ್ದೀರಾ, ಬಿಡಿ ನನ್ನನ್ನು ಅಂತ ರಂಪ ಮಾಡ್ತಾಳೆ. ಅವಳ ಹತ್ರ ಇದ್ದ ಬ್ಯಾಗನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ಲು. ಅತ್ತ ಕಾರಲ್ಲಿದ್ದ ಆ ಯುವಕನನ್ನು ಪೊಲೀಸರ ಇನ್ನೊಂದು ಟೀಮ್ ವಶಕ್ಕೆ ಪಡೆದಿತ್ತು. ಇಬ್ಬರನ್ನ ಹಿಡ್ಕೊಂಡು ಬಂದು ಕಲಾಸಿಪಾಳ್ಯ ಸ್ಟೇಷನ್ನಲ್ಲಿ ಕೂರಿಸ್ತಾರೆ. ನಿಜ ಹೇಳಬೇಕಂದ್ರೆ ಅಲ್ಲಿವರೆಗೆ ಪೊಲೀಸರಿಗೆ ಆ ಹೆಂಗಸು ಯಾರು ಅನ್ನೋದೇ ಗೊತ್ತಿರಲಿಲ್ಲ. ಅವಳನ್ನು ಕೂರಿಸ್ಕೊಂಡು ಆ ಹುಡುಗ ಯಾರು, ಅವನು ನಿನಗೆ ಏನು ಕೊಟ್ಟ, ನೀನು ಅವನಿಗೆ ಏನು ಕೊಟ್ಟೆ ಅಂತ ಕೇಳ್ತಾರೆ. ಸರ್, ಅವನು ನನ್ನ ಪರಿಚಯದವನು, ಅವ್ರ ಮನೆಯವರು ನನಗೆ ಗೊತ್ತು, ಅವತ್ತು ಸಾಂಬಾರು ಕೊಟ್ಟಿದ್ರು, ಆ ಬಾಕ್ಸ್ ತುಂಬ ದಿನದಿಂದ ನಮ್ಮನೆಯಲ್ಲೇ ಇತ್ತು, ಅದಕ್ಕೆ ಇವತ್ತು ಅವನಿಗೆ ರಿಟರ್ನ್ ಕೊಟ್ಟೆ ಅಷ್ಟೇ ಸರ್ ಅಂತಾಳೆ. ಅವಳು ಕಥೆ ಹೊಡಿತಿದ್ದಾಳೆ ಅನ್ನೋದು ಪೊಲೀಸರಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಸರಿ, ನಿನ್ನ ಬ್ಯಾಗಲ್ಲಿ ಏನಿದೆ ತೋರಿಸು ಅಂತಾರೆ. ಬ್ಯಾಗ್ ಚೆಕ್ ಮಾಡಿದಾಗ ಅದರಲ್ಲಿ ಚಿನ್ನದ ಮೂಗುತಿ ಮತ್ತು ಹಲವಾರು ಒಡವೆಗಳಿದ್ವು. ಜೊತೆಗೆ ವೈಟ್ ಕಲರ್ ಪೌಡರ್ನ ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ ಇದ್ವು. ಕೆಲವು ಮೊಬೈಲ್ಗಳು ಇದ್ವು. ಕೀ ಬಂಚಿತ್ತು. ಎಲ್ಲವನ್ನ ವಶಕ್ಕೆ ತಗೊಳ್ತಾರೆ. ಇವಳು ಯಾರೋ ಖತರ್ನಾಕ್ ಲೇಡಿ ಅನ್ನೋದು ಆಗ ಪೊಲೀಸರ ಅರಿವಿಗೆ ಬಂದಿತ್ತು. ಇಲ್ಲಿಂದ ಪೊಲೀಸರು ಸ್ವಲ್ಪ ಖಡಕ್ಕಾಗಿ ವಿಚಾರಣೆ ಆರಂಭಿಸ್ತಾರೆ. ಸರ್, ಇದೆಲ್ಲ ನಂದಲ್ಲ, ಬೇರೆಯವರದ್ದು, ನಾನು ಬರೀ ಹಿಡ್ಕೊಂಡು ನಿಂತ್ಕೊಂಡಿದ್ದೆ ಅಷ್ಟೇ ಅಂತ ಮತ್ತೆ ಕಥೆ ಕಟ್ತಾಳೆ. ಯಾರ್ ಬ್ಯಾಗ್, ನೀನು ಯಾಕೆ ಹಿಡ್ಕೊಂಡು ನಿಂತ್ಕೊಂಡಿದ್ದೆ ಅಂದರೆ ಅದೆಲ್ಲ ನಿಮಗೆ ಹೇಳೋಕ್ಕಾಗಲ್ಲ ಸರ್ ಅಂತ ಧಿಮಾಕಿನಿಂದ ಹೇಳಿದ್ಲು. ಅರೇ ಇವಳ ನಮಗೆ ಆವಾಜ್ ಹಾಕ್ತಾಳಲ್ಲ ಅಂತ ಪೊಲೀಸರು ದಂಗಾಗಿದ್ರು. ಆದರೂ ಮತ್ತೆ ಕೇಳ್ತಾರೆ. ಆಗಲೂ ಏನೂ ಬಾಯಿ ಬಿಡಲ್ಲ.
ಇವಳನ್ನ ಹೇಗೆ ಬಾಯಿ ಬಿಡಿಸೋದು ಅಂತ ಯೋಚಿಸ್ತಾ ಇರಬೇಕಾದ್ರೆ ಪೊಲೀಸರಿಗೆ ಒಂದು ಐಡಿಯಾ ಹೊಳೆದಿತ್ತು. ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದ ಆ ಹುಡುಗನನ್ನ ಅವಳ ಪಕ್ಕದ ಸೆಲ್ಗೆ ಹಾಕ್ತಾರೆ. ದನಕ್ಕೆ ಬಡಿಯೋ ಹಾಗೆ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಏಟು ತಾಳಲಾರದೆ ಆ ಯುವಕ ಜೋರಾಗಿ ಕಿರ್ಚಾಡ್ತಾನೆ. ಸರ್, ನನ್ನನ್ನು ಹೊಡಿಬೇಡಿ, ನಾನು ಸತ್ತೋಗ್ತೀನಿ, ಎಲ್ಲ ನಿಜ ಹೇಳ್ತೀನಿ, ಬಿಟ್ಬಿಡಿ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಇವನ ಈ ಕಿರ್ಚಾಟ ಪಕ್ಕದ ಸೆಲ್ನಲ್ಲಿದ್ದ ಆ ಹೆಂಗಸಿನ ಕಿವಿಗೆ ಬಿದ್ದಿತ್ತು. ಯಾರದು, ಯಾಕೆ ಹೊಡಿತಾ ಇದ್ದೀರಾ ಅಂತ ಕೇಳ್ತಾಳೆ. ನಿನ್ನ ಜೊತೆ ಇದ್ನಲ್ಲ, ನೀನು ಸಾಂಬಾರ್ ಬಾಕ್ಸ್ ಕೊಟ್ಟ ಹುಡುಗ, ಅವನಿಗೆ ಸಾಹೇಬ್ರು ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಲೇಡಿ ಕಾನ್ಸ್ಟೇಬಲ್ ಹೇಳ್ತಾರೆ. ಅಯ್ಯೋ ಸಾಹೇಬ್ರೆ, ಹೊಡಿಬೇಡಿ, ಅವನು ತುಂಬ ಚಿಕ್ಕವನು, ನಿಮ್ಮ ಏಟಿಗೆ ಅವನು ಸತ್ತೇ ಹೋಗ್ತಾನೆ, ಬಿಟ್ಬಿಡಿ ಸರ್, ನಾನೇ ಎಲ್ಲ ಹೇಳ್ತೀನಿ ಅಂತ ಗೋಳಿಡಕ್ಕೆ ಶುರು ಮಾಡ್ತಾಳೆ. ಅಂದ ಹಾಗೆ ಆ ಹುಡುಗ ಮತ್ಯಾರೂ ಅಲ್ಲ, ಅವನ ಮಗನೇ ಆಗಿದ್ದ. ಆದರೆ ಪೊಲೀಸರು ಅವನಿಗೆ ಹೊಡೆದಿರಲಿಲ್ಲ, ಬದಲಿಗೆ ಜಸ್ಟ್ ಹೆದರಿಸಿ ನಾಟಕ ಆಡಿದ್ರು. ನಾವು ಟೇಬಲ್ಗೆ ಲಾಠಿಯಿಂದ ಹೊಡಿತೀವಿ, ನೀನು ನಿನಗೆ ಪೆಟ್ಟು ಬೀಳ್ತಿದೆ ಅನ್ನೋ ಹಾಗೆ ಜೋರಾಗಿ ಕಿರ್ಚಬೇಕು, ಪ್ಲೀಸ್ ನನ್ನನ್ನು ಬಿಟ್ಬಿಡಿ, ಎಲ್ಲ ನಿಜ ಹೇಳ್ತೀನಿ ಅಂತ ನಾಟಕ ಆಡಬೇಕು ಅಂತ ಅವನಿಗೆ ತಾಕೀತು ಮಾಡಿದ್ರು. ಅವನು ಒಪ್ಕೊಂಡು ನಾಟಕವಾಡಿದ್ದ. ಬಟ್ ಈ ಬಗ್ಗೆ ಗೊತ್ತಿಲ್ಲದ ಆ ಹೆಂಗಸು ವೃತ್ತಾಂತ ವಿವರಿಸೋಕೆ ತಯಾರಾಗಿದ್ಲು. ಈ ಸೀನ್ ನೀವು ಎಲ್ಲೋ ಮೂವಿಲಿ ನೋಡಿರಬೇಕು ಅಲ್ವಾ? ಹೌದು, ಅಕ್ಷಯ್ ಕುಮಾರ್ ಈ ಟ್ರಿಕ್ ಯೂಸ್ ಮಾಡಿ ಖತರ್ನಾಕ್ ಅಪರಾಧಿಯಿಂದ ಸತ್ಯ ಬಾಯಿ ಬಿಡಿಸಿದ್ದ ಸೀನ್ ಅದು. ಇಲ್ಲಿಂದ ಆ ಹೆಂಗಸು ತನ್ನ ಕಥೆ ಶುರು ಮಾಡ್ತಾಳೆ. ಸರ್, ನನ್ನ ಹೆಸರು ಜಯಮ್ಮ, ನಾನು ತುಂಬ ಬಡ ಕುಟುಂಬದವಳು. ನನ್ನ ಗಂಡ ಟೇಲರ್, ತುಂಬ ಪ್ರಾಮಾಣಿಕ ವ್ಯಕ್ತಿ. ನಮಗೆ 3 ಜನ ಮಕ್ಕಳು. ಗಂಡ ದುಡಿಯೋದ್ರಲ್ಲಿ ನಮ್ಮ ಜೀವನ ನಿರ್ವಹಣೆ ಕಷ್ಟ ಆಗ್ತಿತ್ತು. ಹಾಗಾಗಿ ನಾನು ಮನೆ ಕೆಲಸ ಶುರು ಮಾಡಿದೆ. ನನಗೆ ಮುಂಚಿನಿಂದಲೂ ಶ್ರೀಮಂತೆ ಆಗಬೇಕು ಅಂತ ಕನಸಿತ್ತು. ಅದಕ್ಕೆ ಸಣ್ಣ ಪುಟ್ಟ ಚಿನ್ನ ಕಳ್ತನ ಆರಂಭಿಸಿದೆ. ಅದನ್ನು ಮಾರಿ ಕೈ ತುಂಬ ಹಣ ಬರ್ತಾ ಇತ್ತು. ಅದನ್ನು ಬಳಸಿ ಏನಾದರೂ ವ್ಯವಹಾರ ಮಾಡಬೇಕು ಅಂದ್ಕೊಂಡೆ. ನನಗೆ ಬೇರೆ ಏನೂ ವ್ಯವಹಾರ ಗೊತ್ತಿರಲಿಲ್ಲ. ಅದಕ್ಕೆ ಚೀಟಿ ವ್ಯವಹಾರ ಸ್ಟಾರ್ಟ್ ಮಾಡಿದರೆ ಹೇಗೆ ಅಂತ ಯೋಚನೆ ಮಾಡಿ ಗಂಡನ ಜೊತೆ ಮಾತಾಡಿದೆ. ಅವರು ತುಂಬ ನಿಯತ್ತಿನ ಮನುಷ್ಯ. ನನ್ನ ಕುಕೃತ್ಯಗಳ ಬಗ್ಗೆ ಅವರಿಗೆ ಗೊತ್ತಿರಲಿಲ್ಲ. ನಮ್ಮ ಏರಿಯಾ ಜನ ಅವರನ್ನು ತುಂಬ ನಂಬ್ತಾ ಇದ್ರು. ಹೀಗಾಗಿ ಗಂಡನ ಹೆಸರು ಹೇಳಿದರೆ ಎಲ್ಲರೂ ಚೀಟಿ ಹಾಕ್ತಾರೆ ಅಂತ ಅಂದ್ಕೊಂಡು ಗಂಡನನ್ನು ಒಪ್ಪಿಸಿದೆ. ನನ್ನ ಗಂಡ 10 ಜನ 2,000 ರೂಪಾಯಿ ಕಟ್ಟೋ ಹಾಗೆ 20,000 ರೂಪಾಯಿಯದ್ದು ಚೀಟಿ ಮಾಡ್ತಾ ಇದ್ದೀನಿ ಅಂದಾಗ ನನ್ನ ಗಂಡನ ಮುಖ ನೋಡಿ ಜನ ಚೀಟಿ ಹಾಕಿದ್ರು. ಇಬ್ಬರು ಸೇರಿಕೊಂಡು ಚೀಟಿ ವ್ಯವಹಾರ ಸ್ಟಾರ್ಟ್ ಮಾಡಿದ್ವಿ. ಆದರೆ ನನಗೆ ಲೆಕ್ಕ ಬರ್ತಾ ಇರಲಿಲ್ಲ, ದುಡ್ಡಿನ ಬಗ್ಗೆ ಜಾಸ್ತಿ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಬರ್ತಾ ಬರ್ತಾ ಜನ ನನಗೆ ಮೋಸ ಮಾಡಿಬಿಟ್ರು. ಚೀಟಿಯಲ್ಲಿ ಫುಲ್ ಲಾಸ್ ಆಗೋಯ್ತು. ಚೀಟಿಯವರು ಬಂದು ದುಡ್ಡು ಕೇಳಿದರೆ ನಾನು ಸಾಲ ಮಾಡಿ ಅವರಿಗೆ ದುಡ್ಡು ಕೊಡ್ತಾ ಇದ್ದೆ. ನಂತರ ಆ ಸಾಲ ತೀರಿಸೋಕೆ ಇನ್ನೊಬ್ಬರ ಹತ್ರ ಸಾಲ ಮಾಡ್ತಾ ಇದ್ದೆ. ಹೀಗೆ ಬಡ್ಡಿಗೆ ಬಡ್ಡಿ ಕೊಟ್ಟು ಕೊಟ್ಟು ಮೈ ತುಂಬ ಸಾಲ ಆಗೋಯ್ತು ಸರ್. ಕದ್ದ ದುಡ್ಡಲ್ಲಿ ಸ್ವಲ್ಪ ಸ್ವಲ್ಪ ಸಾಲ ತೀರಿಸ್ದೆ ಅಂತ ಜಯಮ್ಮ ಹೇಳ್ತಾಳೆ. ನಾನು ಮನೆ ಕೆಲಸ ಮಾಡೋದನ್ನು ಬಿಟ್ಟಿರಲಿಲ್ಲ. ಆ ಕೆಲಸ ಆರಾಮಾಗೆ ನಡೀತಿತ್ತು. ಆದರೆ ಒಂದಿನ ನಾನು ಕದೀತಾ ಇರೋ ವಿಷಯ ಮನೆ ಓನರ್ಗೆ ಗೊತ್ತಾಗ್ಬಿಡ್ತು. ಆದರೆ ಈ ಬಗ್ಗೆ ನನ್ನ ಹತ್ರ ವಿಚಾರಿಸಲೇ ಇಲ್ಲ. ಸೀದಾ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ರು. ನಾನು ಮನೆ ಕೆಲಸ ಮುಗಿಸ್ಕೊಂಡು ಹೊರಗಡೆ ಹೋದ್ಮೇಲೆ ಏನು ಮಾಡ್ತೀನಿ, ಎಲ್ಲಿಗೆ ಹೋಗ್ತೀನಿ, ಯಾರನ್ನು ಮೀಟ್ ಮಾಡ್ತೀನಿ ಅಂತೆಲ್ಲ ಫಾಲೋ ಮಾಡೋಕ್ಕೆ ಹೇಳಿದರು. ಹೀಗಿರುವಾಗ ಒಂದಿನ ಅವರ ಮನೆಯಿಂದ ಚಿನ್ನ ಕತ್ಕೊಂಡು ಒಂದು ಚಿಕ್ಕ ಅಂಗಡಿಗೆ ಮಾರೋಕ್ಕೆ ಹೋದೆ. ಈ ವೇಳೆ ನಾನು ಬಿಡದಿ ಪೊಲೀಸರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿಟ್ಟೆ. ಪೊಲೀಸರು ನನ್ನನ್ನು ಅರೆಸ್ಟ್ ಮಾಡಿಬಿಟ್ರು ಅಂತಾಳೆ. ನಾನು ಜೈಲಲ್ಲಿರುವಾಗ ಗಂಡ ಆಗಲಿ ಮಕ್ಕಳಾಗಲಿ ಯಾರೂ ಕೂಡ ನನ್ನನ್ನು ಮೀಟ್ ಮಾಡೋಕ್ಕೆ ಬರಲಿಲ್ಲ. ಆ 6 ತಿಂಗಳಲ್ಲಿ ನನ್ನ ಇಡೀ ದುನಿಯಾನೇ ಚೇಂಜ್ ಆಗೋಯ್ತು. ಜೈಲಿಂದ ಹೊರಗಡೆ ಬಂದ ಮೇಲೆ ಗಂಡ ಮಕ್ಕಳನ್ನು ನೋಡಬೇಕು, ಮಾತಾಡಬೇಕು ಅಂತ ಮನೆಗೆ ಹೋದೆ. ಆದರೆ ನಮ್ಮ ಏರಿಯಾದಲ್ಲಿ ನಾನೊಬ್ಬ ಕಳ್ಳಿ ಅಂತ ಎಲ್ರಿಗೂ ಗೊತ್ತಾಗೋಗಿತ್ತು. ಎಲ್ಲರೂ ನನ್ನ ನೋಡೋ ದೃಷ್ಟಿ ಚೇಂಜ್ ಆಗಿತ್ತು. ಅಲ್ಲದೆ ಚೀಟಿಯಲ್ಲೂ ಮೋಸ ಆಗಿತ್ತು. ನಾನೇನೋ ಜೈಲಲ್ಲಿದ್ದೆ, ಬಟ್ ಹೊರಗಡೆ ಗಂಡ ಮಕ್ಕಳು ತುಂಬ ಸಮಸ್ಯೆಗಳನ್ನು ಎದುರಿಸಿದ್ರು. ಹಾಗಾಗಿ ಗಂಡ ನನ್ನನ್ನು ಮನೆಗೆ ಸೇರಿಸ್ಕೊಳ್ಳಿಲ್ಲ, ಮನೆಯಿಂದ ಆಚೆ ಹಾಕ್ಬಿಟ್ರು ಅಂತ ಜಯಮ್ಮ ಹೇಳ್ತಾಳೆ. ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇರಲಿಲ್ಲ. ಇರೋಕೆ ಮನೆ ಇಲ್ಲ, ಖರ್ಚಿಗೆ ದುಡ್ಡಿಲ್ಲ. ಬೇರೆ ಕೆಲಸ ಹುಡುಕೋಕೆ ಸ್ಟಾರ್ಟ್ ಮಾಡಿದೆ. ಕೈ ತುಂಬ ದುಡ್ಡಿದ್ದವಳು ಮತ್ತೆ ಬಡವೆ ಆಗಿಬಿಟ್ಟಿದ್ದೆ. ಆದರೂ ಸೋಲು ಒಪ್ಪಲಿಲ್ಲ. ಏನಾದರೂ ಕೆಲಸ ಮಾಡಬೇಕು ಅಂತ ಚಿಕ್ಕ ಪುಟ್ಟ ಅಂಗಡಿಗೆ ಹೋಗಿ ಕೆಲಸ ಕೇಳಿದೆ. ನನ್ನ ಒಂದು ಗುಣ ಅಂದರೆ ನನಗೆ ಮಾತಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಜನರನ್ನು ಹೇಗೆ ನಂಬಿಸಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡು ಒಂದು ಕಡೆ ಕೆಲಸ ಗಿಟ್ಟಿಸ್ಕೊಂಡೆ. ಆದರೆ ಅವರು ಕೊಡ್ತಿದ್ದ ಸಂಬಳ ಸಾಕಾಗ್ತಾ ಇರಲಿಲ್ಲ. ಅದಕ್ಕೆ ಕ್ರೈಮ್ ಲೋಕನೇ ಬೆಸ್ಟ್ ಅಂತ ಯೋಚನೆ ಮಾಡಿದೆ. ನಾನು ಕೆಲವು ಚಿನ್ನದಂಗಡಿಯಲ್ಲೂ ಕೆಲಸ ಮಾಡಿದ್ದೆ. ಹೀಗಾಗಿ ನನಗೆ ನೈಟ್ ಬಗ್ಗೆ ಗೊತ್ತಿತ್ತು. ಆದರೆ ಚಿನ್ನದಂಗಡಿಯವರು ಸುಮ್ಮನೆ ಯಾರಿಗೂ ಈ ಕೆಮಿಕಲ್ ಕೊಡಲ್ಲ ಅಂತಾನೂ ಗೊತ್ತಿತ್ತು. ಹೀಗಾಗಿ ಬೇರೆ ಬೇರೆ ಅಂಗಡಿಗೆ ಹೋಗಿ ಏನೇನೋ ಸುಳ್ಳು ಹೇಳ್ತಾ ಇದ್ದೆ. ನಾವು ಕೂಡ ಆಚಾರಿಗಳು, ಚಿನ್ನ ಪಾಲಿಷ್ ಮಾಡೋಕ್ಕೆ ಸ್ವಲ್ಪ ಕೆಮಿಕಲ್ ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಏನೇನೋ ನಾಟಕ ಮಾಡಿ ಕೊನೆಗೆ
ಸೈನೈಡ್ ಹೊಂಚಿಸ್ಕೊಂಡೆ, ಎಲ್ಲ ರೆಡಿ ಮಾಡಿಕೊಂಡು ಫೀಲ್ಡಿಗೆ ಇಳಿದೆ ಸರ್ ಅಂತ ಜಯಮ್ಮ ಹೇಳ್ತಾಳೆ. ಇಲ್ಲಿಂದ ನಾನು ಪರ್ಫೆಕ್ಟ್ ಪ್ಲಾನ್ ಮಾಡಿ ಬೆಂಗಳೂರಲ್ಲಿರುವ ದೇವಸ್ಥಾನಗಳನ್ನು ಸೆಲೆಕ್ಟ್ ಮಾಡಿದೆ. ಡೈಲಿ ದೇವಸ್ಥಾನಕ್ಕೆ ಹೋಗಿ ಒಂಟಿ ಅಥವಾ ಕಷ್ಟದಲ್ಲಿರುವ ಮಹಿಳೆಯರನ್ನು ಹುಡುಕ್ತಾ ಇದ್ದೆ. ಅವರಿಗೆ ಸಾಂತ್ವನ ಹೇಳೋ ನೆಪದಲ್ಲಿ ಅವರಿಗೆ ಹತ್ತಿರವಾಗ್ತಾ ಇದ್ದೆ. ಅವರ ನಂಬಿಕೆ ಗಳಿಸ್ತಾ ಇದ್ದೆ. ನಾನು ಚೆನ್ನಾಗಿ ಡ್ರೆಸ್ ಮಾಡ್ಕೋತಾ ಇದ್ದೆ. ನಾನೊಬ್ಬ ದೊಡ್ಡ ಜ್ಯೋತಿಷಿ, ನನ್ನಲ್ಲಿ ಆಧ್ಯಾತ್ಮಿಕ ಶಕ್ತಿ ಇದೆ ಅಂತೆಲ್ಲ ನಂಬಿಸ್ತಾ ಇದ್ದೆ. ನಿಮ್ಮ ಎಲ್ಲ ಕಷ್ಟಕ್ಕೆ ಗ್ರಹಗತಿಗಳೇ ಕಾರಣ. ಪರಿಹಾರಕ್ಕಾಗಿ ಗುಪ್ತ ಪೂಜೆ ಮಾಡಿಸಬೇಕು, ಮಂಡಲ ಪೂಜೆ ಮಾಡಿಸಬೇಕು, ಲಕ್ಷ್ಮೀ ಪೂಜೆ ಮಾಡಿಸಬೇಕು ಅಂತ ವೆರೈಟಿ ಪೂಜೆ ಹೆಸರು ಹೇಳ್ತಾ ಇದ್ದೆ. ಪೂಜೆ ಮಾಡಿಸಬೇಕು ಅಂದರೆ ನೀವು ಲಕ್ಷ್ಮೀ ಥರ ಒಡವೆ ಹಾಕ್ಕೊಂಡು ರೆಡಿಯಾಗಿ ಬರಬೇಕು, ರೇಷ್ಮೆ ಸೀರೆನೇ ಹಾಕಬೇಕು ಅಂತಿದ್ದೆ. ನನ್ನ ಮಾತು ನಂಬಿ ಆ ಮಹಿಳೆಯರು ಇದ್ದ ಬದ್ದ ಒಡವೆ ಹಾಕ್ಕೊಂಡು ಬರ್ತಾ ಇದ್ರು. ಕೆಲವೊಂದ್ಸಲ ಪಕ್ಕದ ಮನೆಯವರ ಒಡವೆನೂ ಈಸ್ಕೊಂಡು ಹಾಕ್ಕೊಂಡು ಬರ್ತಾ ಇದ್ರು ಅಂತಾಳೆ. ನಂತರ ಅವರನ್ನ ಕೊಂದು ಚಿನ್ನ ತಗೊಂಡು ಎಸ್ಕೇಪ್ ಆಗ್ತಾ ಇದ್ದೆ. ಅಲ್ಲಿಂದ ನಾನು ಜಯಮ್ಮಾಳಿಂದ ಸೈನೈಡ್ ಮಲ್ಲಿಕಾ ಆದೆ ಸರ್ ಅಂತಾಳೆ. ಸರ್, ಇದು ನನ್ನ ಮೊದಲ ಬೇಟೆ. ಅದು 1999. ಹೊಸಕೋಟೆಯಲ್ಲಿ 30 ವರ್ಷದ ಮಮತಾ ರಾಜನ್ ಅನ್ನೋ ಮಹಿಳೆ ಪ್ರತಿದಿನ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ರು. ಮಮತಾ ತುಂಬ ಶ್ರೀಮಂತ ಹೆಂಗಸು, ಆದರೆ ಯಾವಾಗಲೂ ಏನೋ ಟೆನ್ಷನ್ನಲ್ಲೇ ಇರ್ತಾ ಇದ್ಲು. ಮಮತಾ ಕತ್ತಲ್ಲಿ ಚಿನ್ನದ ದಪ್ಪ ತಾಳಿ ಹಾಕ್ಕೊಂಡಿದ್ಲು. ಅವಳನ್ನು ಸ್ವಲ್ಪ ದಿನ ಫಾಲೋ ಮಾಡಿದೆ. ಒಂದಿನ ಹೀಗೆ ಮಮತಾ ಪೂಜೆ ಮುಗಿಸ್ಕೊಂಡು ದೇವಸ್ಥಾನದ ಮೆಟ್ಟಿಲು ಇಳಿಯುವಾಗ ಪರಿಚಯ ಮಾಡಿಕೊಂಡೆ. ಸ್ವಲ್ಪ ಹೊತ್ತು ಕೂತು ಮಾತಾಡಿದೆ. ನಿನ್ನ ಎಲ್ಲ ಪ್ರಾಬ್ಲಮ್ಗೆ ನನ್ನ ಹತ್ರ ಪರಿಹಾರ ಇದೆ. ನನಗೆ ಮಾಟ ಮಂತ್ರ ಬರುತ್ತೆ, ಮಂಡಲ ಪೂಜೆಯೂ ಬರುತ್ತೆ. ಮಂಡಲ ಪೂಜೆ ಮಾಡಿದರೆ ಎಲ್ಲ ದೋಷ ಪರಿಹಾರ ಆಗುತ್ತೆ ಅಂತ ನಂಬಿಸಿದೆ. ಅದಕ್ಕೆ ಅವಳು ಒಪ್ಕೊಂಡು ಪೂಜೆ ಮಾಡಿಸೋಣ ಅಂದ್ಲು. ಪೂಜೆ ಮಾಡುವಾಗ ಮನೆಯಲ್ಲಿ ಯಾರೂ ಗಂಡಸರು ಇರಬಾರ್ದು, ರೇಷ್ಮೆ ಸೀರೆ ಹಾಕ್ಕೊಂಡು ಒಡವೆ ಹಾಕ್ಕೊಂಡು ಲಕ್ಷ್ಮೀ ಥರ ರೆಡಿ ಆಗಬೇಕು ಅಂತ ಕಂಡೀಷನ್ ಹಾಕ್ತೆ. ಅದಕ್ಕೆ ಅವಳು ಒಪ್ಕೊಂಡ್ಲು. ಅವಳ ಮನೆಗೆ ಹೋದೆ. ನಾನು ಹೋಗ್ತಾ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ತಗೊಂಡು ಹೋಗಿದ್ದೆ. ಅವಳನ್ನು ಪೂಜೆಗೆ ಕೂರಿಸಿದೆ. ನಾನು ಹೇಳೋ ತನಕ ಕಣ್ಣು ಓಪನ್ ಮಾಡಬಾರ್ದು, ನಿನಗೆ ದೇವತೆ ಕಾಣಿಸ್ತಾಳೆ ಅಂದೆ. ಎಲ್ಲ ಪೂಜೆ ಆದಮೇಲೆ ನಾನು ಬಾಯಿಗೆ ತೀರ್ಥ ಹಾಕ್ತೀನಿ, ಆಮೇಲೆ ಕಣ್ಣು ಓಪನ್ ಮಾಡು ಅಂದೆ. ಪೂಜೆ ಸ್ಟಾರ್ಟ್ ಮಾಡಿದೆ. ಇದ್ದ ನೀರನ್ನು ತೀರ್ಥ ಅಂತ ಹೇಳಿ ಅವಳಿಗೆ ಕುಡಿಸ್ಬಿಟ್ಟೆ. ಕೆಲ ಸೆಕೆಂಡ್ಗಳಲ್ಲೇ ಮಮತಾ ಸತ್ತೋದ್ಲು. ನಾನು ಬೇಗ ಅವಳು ಹಾಕ್ಕೊಂಡಿದ್ದ ಚಿನ್ನದ ಸರ, ಬಳೆ ಮತ್ತು ಓಲೆಗಳನ್ನು ದೋಚ್ಕೊಂಡು ಪರಾರಿ ಆದೆ ಸರ್ ಅಂತ ಮಲ್ಲಿಕಾ ಹೇಳ್ತಾಳೆ. ನಂತರ ಆ ಚಿನ್ನವನ್ನು ಸ್ವಲ್ಪ ಅಡ ಇಟ್ಟೆ, ಇನ್ನೂ ಸ್ವಲ್ಪ ಮಾರಿದ್ದೆ. ಬಂದ ಹಣದಿಂದ ನನ್ನ ಹಳೆ ಸಾಲ ತೀರಿಸಿದ್ದೆ. ನಂತರ ಆ ಊರು ಬಿಟ್ಟು ಬೇರೆ ಊರಿಗೆ ಹೋಗ್ಬಿಟ್ಟೆ. ಇದು ನನ್ನ ಮೊದಲ ಕೊಲೆ ಸರ್. ಇಲ್ಲಿಂದ ನಾನು ಬೇರೆ ಕಡೆ ಇದೇ ರೀತಿ ಹಲವರ ಕೊಲೆ ಮಾಡಿದ್ದೀನಿ ಅಂತ ಪೊಲೀಸರಿಗೆ ಹೇಳ್ತಾಳೆ. ಸರ್, ಅದು 2007. ಬಾಣಸ್ವಾಡಿಯಲ್ಲಿ ಎಲಿಜಬೆತ್ ಅನ್ನೋ ಒಬ್ಬ ಮಹಿಳೆ ಇದ್ರು. ಅವರಿಗೆ 52 ವರ್ಷ. ಒಂದಿನ ಅವರ ಮೊಮ್ಮಗಳು ಇದ್ದಕ್ಕಿದ್ದಂತೆ ನಾಪತ್ತೆಯಾಗ್ಬಿಡ್ತಾಳೆ. ಅದಕ್ಕೆ ಎಲಿಜಬೆತ್ ಮೊಮ್ಮಗಳು ಎಲ್ಲೇ ಇದ್ರೂ ಸೇಫ್ ಆಗಿ ಮನೆಗೆ ಬರಲಿ ಅಂತ ಬೇಡ್ಕೊಂಡು ಹರಕೆ ಹೊತ್ಕೊಂಡು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬರ್ತಿದ್ರು. ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಎಲ್ಲ ಧರ್ಮದ ಜನ ಪೂಜೆ ಮಾಡಿಸೋಕೆ ಬರ್ತಾ ಇದ್ರು. ಇಲ್ಲಿ ನೀವು ಏನೇ ಬೇಡ್ಕೊಂಡ್ರು ನೆರವೇರುತ್ತೆ ಅನ್ನೋ ನಂಬಿಕೆ ಇದೆ. ಎಲಿಜಬೆತ್ನನ್ನ ಸ್ವಲ್ಪ ದಿನ ಫಾಲೋ ಮಾಡಿದೆ. ಎಲಿಜಬೆತ್ ಯಾವಾಗಲೂ ಬೇಜಾರಲ್ಲೇ ಇರ್ತಾ ಇದ್ರು. ಅವರನ್ನ ಪರಿಚಯ ಮಾಡಿಕೊಂಡೆ. ಅವರಿಗೂ ನನಗೆ ಒಂದು ಪೂಜೆ ಗೊತ್ತು, ಅದನ್ನು ಮಾಡಿಸಿದ್ರೆ ಒಳ್ಳೇದಾಗುತ್ತೆ, ಮನೆಗೆ ಚೆನ್ನಾಗಾಗುತ್ತೆ, ಮೊಮ್ಮಗಳು ಕೂಡ ವಾಪಸ್ ಬರ್ತಾಳೆ ಅಂತ ನಂಬಿಸಿದೆ. ಆದರೆ ಈ ಪೂಜೆ ಹೆಂಗೆಂಗೋ ಮಾಡೋ ಹಾಗಿಲ್ಲ, ತುಂಬ ಶಿಸ್ತಿನಿಂದ ಮಾಡಬೇಕು. ನೀವು ಫುಲ್ ಡೇ ಉಪವಾಸ ಇರಬೇಕು, ಲಕ್ಷ್ಮೀ ದೇವಿ ಥರ ಚೆನ್ನಾಗಿ ರೆಡಿಯಾಗಿ ಬರಬೇಕು. ನಾನು ತೀರ್ಥ ಕೊಡ್ತೀನಿ, ಅದನ್ನು ಕುಡಿಬೇಕು ಅಂತ ಹೇಳಿದೆ. ಮೊಮ್ಮಗಳು ವಾಪಸ್ ಬರ್ತಾಳೆ ಅಂತ ಹೇಳಿದ ಕೂಡಲೇ ಎಲಿಜಬೆತ್ ಒಪ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಚೆನ್ನಾಗಿ ಒಡವೆ ಎಲ್ಲ ಹಾಕ್ಕೊಂಡು ಬಂದಿದ್ರು. ಅವರನ್ನು ಕನಕಪುರ ತಾಲೂಕಿನ ಸಾತನೂರಿಗೆ ಕರ್ಕೊಂಡು ಹೋದೆ. ಅಲ್ಲಿ ಒಂದು ರೂಮ್ ಬುಕ್ ಮಾಡಿದೆ. ಅದೇ ರೂಮಲ್ಲೇ ಪೂಜೆ ಏರ್ಪಾಡು ಮಾಡಿದ್ದೆ. ಸೇಮ್ ಹಿಂದಿನ ಥರ ದೇವರಿಗೆ ನೈವೇದ್ಯ ಅರ್ಪಿಸಿ ಕುಡಿಯೋಕೆ ತೀರ್ಥ ಕೊಟ್ಟೆ. ಎಲಿಜಬೆತ್ ಆ ನೀರು ಕುಡಿದ ತಕ್ಷಣ ಅಲ್ಲೇ ಸತ್ತೋದ್ರು. ಕೂಡಲೇ ಅವಳು ಹಾಕ್ಕೊಂಡಿದ್ದ ಒಡವೆ, ಬಳೆ, ಮೂಗುತಿ ಏನೂ ಬಿಡದೆ ಎಲ್ಲ ದೋಚ್ಕೊಂಡು ರೂಮ್ ಲಾಕ್ ಮಾಡಿಕೊಂಡು ಬಂದ್ಬಿಟ್ಟೆ. 2 ದಿನದ ನಂತರ ರೂಮಿಂದ ವಾಸನೆ ಬಂದಾಗ ವಿಷಯ ಎಲ್ರಿಗೂ ಗೊತ್ತಾಗಿತ್ತು. ಆದರೆ ಪೊಲೀಸರಿಗೆ ಅವಳ ಕೊಲೆ ಯಾರು ಮಾಡಿದ್ದು ಅಂತ ಗೊತ್ತೇ ಆಗಿರಲಿಲ್ಲ. ಇಲ್ಲಿಂದ ಇನ್ನೂ ನಾನು ಸಿಕ್ಕಾಕೊಳ್ಳಲ್ಲ ಅಂತ ನನಗೊಂಥರ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿತ್ತು ಅಂತಾಳೆ. ನೆಕ್ಸ್ಟ್ ನನ್ನ ಟಾರ್ಗೆಟ್ ಆಗಿದ್ದು 60 ವರ್ಷದ ಯಶೋದಮ್ಮ.
ಇವರು ಸಿದ್ಧಗಂಗಾ ಮಠದ ಭಕ್ತರಾಗಿದ್ದರು. ಯಶೋಧಮ್ಮ ಅಸ್ತಮಾ ಕಾಯಿಲೆಯಿಂದ ಬಳಲ್ತಾ ಇದ್ರು. ನಾನು ಡೈಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ನಾನು ಮಠದ ಸ್ವಾಮೀಜಿಗಳ ಆಪ್ತೆ. ನನಗೆ ದೈವಶಕ್ತಿ ಇದೆ ಅಂತ ಅವರ ಜೊತೆ ಪರಿಚಯ ಮಾಡಿಕೊಂಡೆ. ಹೀಗೆ ಒಂದಿನ ಪೂಜೆ ಮಾಡಿಸ್ಕೊಂಡು ಮಾತಾಡ್ತಾ ಇರುವಾಗ ನನಗೆ ಮಂಡಲ ಪೂಜೆ ಮಾಡೋದು ಗೊತ್ತು. ಸಿದ್ಧಗಂಗಾ ಮಠದ ಹತ್ರ ಒಂದು ಪೂಜೆ ಮಾಡಿಸಿದ್ರೆ ಅಸ್ತಮಾ ಕಡಿಮೆ ಆಗುತ್ತೆ, ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ನಂಬಿಸಿದೆ. ನನ್ನ ಮಾತು ನಂಬಿ ಅವರು ಪೂಜೆ ಮಾಡಿಸೋಕೆ ನನ್ನ ಜೊತೆ ಬಂದರು. ಅವರನ್ನು ಸಿದ್ಧಗಂಗಾ ಮಠದ ಹಿಂಭಾಗದ ಬೆಟ್ಟದ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋದೆ. ಅವರನ್ನು ಸೇಮ್ ಅದೇ ರೀತಿ ಸಾಯಿಸಿದೆ. ಅವರು ಹಾಕ್ಕೊಂಡಿದ್ದ ಸುಮಾರು 2 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ದೋಚ್ಕೊಂಡು ಹೋಗ್ಬಿಟ್ಟೆ. ನಾನು ಒಂದೂ ಎವಿಡೆನ್ಸ್ ಬಿಡದೆ ಕೆಲಸ ಮುಗಿಸ್ತಾ ಇದ್ದೆ. ಹೀಗಾಗಿ ಯಾರೂ ನನ್ನ ಮೇಲೆ ಅನುಮಾನನೇ ಪಡ್ತಾ ಇರಲಿಲ್ಲ. ಕೊಲೆ ಮಾಡಿದ ನಂತರ ನಾನು ಸ್ವಲ್ಪ ದಿನ ಅದೇ ಏರಿಯಾದಲ್ಲಿದ್ದು ನಂತರ ಬೇರೆ ಕಡೆ ಹೋಗ್ಬಿಡ್ತಾ ಇದ್ದೆ. ದೇವಸ್ಥಾನನೂ ಚೇಂಜ್ ಮಾಡಿಬಿಡ್ತಿದ್ದೆ ಸರ್ ಅಂತ ನಿರಾಳವಾಗಿ ಹೇಳ್ತಾಳೆ. ಬೆಂಗಳೂರಿನ ಮತ್ತಿಕೆರೆ ನಿವಾಸಿ ಮುನಿಯಮ್ಮರ ಪರಿಚಯ ಮಾಡಿಕೊಂಡೆ. ಇವರು ದೇವಸ್ಥಾನಗಳಲ್ಲಿ ದೇವರ ನಾಮ, ಭಜನೆ, ಭಕ್ತಿಗೀತೆಗಳನ್ನು ಹಾಡ್ತಾ ಇದ್ರು. ಆದರೆ ಇವರಿಗೆ ಮನೆಯಲ್ಲಿ ಹಣದ ತಾಪತ್ರಯ ಇದೆ ಅನ್ನೋದನ್ನು ಗೊತ್ತು ಮಾಡಿಕೊಂಡಿದ್ದೆ. ಹೀಗಾಗಿ ಒಂದಿನ ಅವರು ದೇವಸ್ಥಾನದಲ್ಲಿ ಭಜನೆ ಹಾಡುವಾಗ ಅವರ ಹಾಡು ನನಗೆ ತುಂಬ ಇಷ್ಟ ಆಗಿದೆ ಅನ್ನೋ ಥರ ನಾಟಕ ಮಾಡಿ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡೆ. ನೀವು ಕ್ಯಾಸೆಟ್ ಅಥವಾ CD-ಯಲ್ಲಿ ರೆಕಾರ್ಡ್ ಮಾಡಿ ಹಾಡುಗಳನ್ನು ರಿಲೀಸ್ ಮಾಡಿದರೆ ತುಂಬ ಫೇಮಸ್ ಆಗ್ತೀರಿ, ತುಂಬ ದುಡ್ಡು ಗಳಿಸಬಹುದು ಅಂತ ಆಮಿಷ ತೋರಿಸಿದೆ. ಪಾಪದ ಅವಮ್ಮ ಬೇಗ ಒಪ್ಕೊಂಡ್ರು. ಆದರೆ ರೆಕಾರ್ಡಿಂಗ್ ಮಾಡೋ ಮೊದಲು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸಬೇಕು ಅಂತ ಮುನಿಯಮ್ಮನಿಗೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಯಡಿಯೂರಿನ ಒಂದು ಲಾಡ್ಜ್ಗೆ ಕರ್ಕೊಂಡು ಹೋದೆ. ಅಲ್ಲಿ ರೂಮ್ ಬುಕ್ ಮಾಡಿ ಇರಿಸಿದೆ. ಅವಳು 80 ಗ್ರಾಮ್ ಚಿನ್ನ ಹಾಕ್ಕೊಂಡು ಬಂದಿದ್ಲು. ಪೂಜೆ ಮಾಡಿದ ನಂತರ ಸೈನೈಡ್ ತೀರ್ಥ ಕುಡಿಸಿ ಸಾಯಿಸಿದೆ. ಅವಳಿಂದನೂ ಒಡವೆ ದೋಚ್ಕೊಂಡು ಬಂದ್ಬಿಟ್ಟೆ. ವಿಚಿತ್ರ ಅಂದರೆ ಎಷ್ಟೋ ಸಲ ಹೀಗೆ ಹೆಂಗಸರು ಕಾಣೆಯಾದಾಗ ಅವರ ಕುಟುಂಬದವರು ನನ್ನ ಹತ್ರನೇ ಬಂದು ಅವರ ಶಾಸ್ತ್ರ ನೋಡಿ ಹೇಳಿ ಅಂತಿದ್ರು. ಅವರು ಎಲ್ಲೋ ಚೆನ್ನಾಗಿದ್ದಾರೆ, ಖಂಡಿತ ವಾಪಸ್ ಬರ್ತಾರೆ ಅಂತ ಸುಮ್ಮನೆ ಸುಳ್ಳು ಹೇಳಿ ಕಳಿಸ್ಬಿಡ್ತಾ ಇದ್ದೆ. ಅವ್ರ ಹತ್ರನೂ ದುಡ್ಡು ತಗೋತಿದ್ದೆ ಅಂತಾಳೆ. ನನ್ನ ಮುಂದಿನ ಶಿಕಾರಿ ಹೊಸಕೋಟೆಯ 50 ವರ್ಷದ ಪಿಳ್ಳಮ್ಮ. ಪಿಳ್ಳಮ್ಮಗೆ ದೇವರ ಮೇಲೆ ಅಪಾರ ನಂಬಿಕೆ ಇತ್ತು. ದೇವರ ನಾಮ ಹಾಡೋದು, ಭಜನೆ ಮಾಡೋದು ತುಂಬ ಇಷ್ಟ ಇತ್ತು. ಪಿಳ್ಳಮ್ಮ ಮಂಡ್ಯ ಜಿಲ್ಲೆಯ ಮದ್ದೂರಿನ ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿ ಭಜನೆ ಮತ್ತು ಪೂಜೆಗಳಲ್ಲಿ ಪಾಲ್ಗೊಳ್ತಾ ಇದ್ರು. ಪಿಳ್ಳಮ್ಮ ತುಂಬ ಸಿಂಪಲ್ ಲೇಡಿ. ಇವರನ್ನು ನಾನು ದೇವಸ್ಥಾನದಲ್ಲಿ ಒಂದ್ಸಲ ಮೀಟ್ ಮಾಡಿದೆ. ಪಿಳ್ಳಮ್ಮ ಮತ್ತು ಅವರ ಗಂಡ ಹೆಬ್ಬಾಳದ ಹತ್ರ ಒಂದು ದೇವಸ್ಥಾನ ಕಟ್ತಾ ಇದ್ರು. ಇದನ್ನು ನಾನು ಗೊತ್ತು ಮಾಡಿಕೊಂಡೆ. ಅವರನ್ನು ಪರಿಚಯ ಮಾಡಿಕೊಂಡು ನಾನೊಬ್ಬ ಪೂಜಾರಿ ಅಂತ ನಂಬಿಸಿದೆ. ಅಲ್ಲೊಂದು ಕಡೆ ದೇವಸ್ಥಾನದ ಗೋಪುರ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಅದೇ ಥರ ನೀವು ಕಟ್ಟಿಸಿದ್ರೆ ಇನ್ನೂ ತುಂಬ ಜನ ನಿಮ್ಮ ದೇವಸ್ಥಾನಕ್ಕೆ ಬರ್ತಾರೆ ಅಂತ ಆಸೆ ತೋರಿಸಿದೆ. ಒಂದು ಪೂಜೆ ಮಾಡೋಣ, ನಾನೇ ಮಾಡ್ತೀನಿ ಅಂತ ಹೇಳಿ ನಂಬಿಸಿದೆ. ಪಿಳ್ಳಮ್ಮನ ಕರ್ಕೊಂಡು ಮದ್ದೂರಿಗೆ ಹೋಗಿ ಒಂದು ರೂಮ್ ಮಾಡ್ಕೊಂಡಿದ್ದೆ. ಅವಳಿಗೂ ತೀರ್ಥ ಕುಡಿಸಿ ಸಾಯಿಸಿದೆ. ಆಮೇಲೆ ಚಿನ್ನ ದೋಚ್ಕೊಂಡು ರೂಮ್ ಲಾಕ್ ಮಾಡಿಕೊಂಡು ಬಂದ್ಬಿಟ್ಟೆ. 2 ದಿನದ ನಂತರ ರೂಮ್ನಿಂದ ವಾಸನೆ ಬಂದಾಗ ಪಿಳ್ಳಮ್ಮ ಸತ್ತಿರೋ ವಿಷಯ ಗೊತ್ತಾಗಿ ಆ ರೂಮ್ ಓನರ್ ಕಂಪ್ಲೇಂಟ್ ಕೊಟ್ಟರು ಸರ್ ಅಂತಾಳೆ. ಬಾಪ್ರೆ, ಎಂಥ ಖತರ್ನಾಕ್ ಲೇಡಿರಿ ಇವಳು. ಇವಳಿಗೆ ಕಾನೂನಿನ ಭಯ ಇರಲಿಲ್ವಾ? ತಾನು ಮಾಡಿದ ಕೊಲೆಗಳ ಬಗ್ಗೆ ಒಂಚೂರು ಪಶ್ಚಾತ್ತಾಪ ಇಲ್ಲದೆ ಪೊಲೀಸರಿಗೆ ಹೇಳ್ತಾ ಇದ್ಲು. ನೆಕ್ಸ್ಟ್ ರಾಜಾಜಿನಗರದ ಜಯಮ್ಮ ಅನ್ನೋ ಮಹಿಳೆಯ ಪರಿಚಯ ಮಾಡಿಕೊಂಡೆ. ಅವರು ತುಂಬ ತೊಂದರೆಯಲ್ಲಿದ್ದರು. ಅವರಿಗೆ ಮೈಸೂರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋದೆ. ಜಯಮ್ಮಗೆ ನನ್ನ ಮೇಲೆ ತುಂಬ ನಂಬಿಕೆ ಇತ್ತು. ಮೈಸೂರಲ್ಲಿ ಒಂದು ಲಾಡ್ಜ್ನಲ್ಲಿ ರೂಮ್ ಬುಕ್ ಮಾಡಿಕೊಂಡೆ. ಆಗ ಜಯಮ್ಮ, ಯಾಕೆ ಇಲ್ಲಿ ರೂಮ್ ಬುಕ್ ಮಾಡ್ತಾ ಇದ್ದೀರಾ? ಚಾಮುಂಡಿ ಬೆಟ್ಟದಲ್ಲಿ ರೂಮ್ ಮಾಡೋಣ, ಬೆಳಗ್ಗೆ ದರ್ಶನಕ್ಕೆ ಈಸಿ ಆಗುತ್ತೆ ಅಂದರು. ಅದಕ್ಕೆ ನಾನು, ಅಲ್ಲಿ ರೂಮ್ಸ್ ಎಲ್ಲ ಬುಕ್ ಆಗೋಗಿದೆ, ಯಾವುದೂ ಖಾಲಿ ಇಲ್ಲ, ಇವತ್ತು ರಾತ್ರಿ ಇಲ್ಲೇ ರೂಮಲ್ಲಿ ಸ್ಟೇ ಮಾಡೋಣ, ಬೆಳಗ್ಗೆ ಬೇಗ ಎದ್ದು ನಾನು ಫಸ್ಟ್ ಹೋಗಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಗೊಂಡು ಬರ್ತೀನಿ, ಅಲ್ಲಿ ತನಕ ನೀವು ಸ್ನಾನ ಮಾಡಿಕೊಂಡು ರೆಡಿ ಇರಿ, ಆಮೇಲೆ ಇಬ್ಬರು ಒಟ್ಟಿಗೆ ಹೋಗೋಣ ಅಂದೆ. ಬೆಳಗ್ಗೆ ನಾನು ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ, ನಿಮಗೋಸ್ಕರ ಅಲ್ಲಿಂದ ತೀರ್ಥ ತಂದಿದ್ದೀನಿ ಅಂತ ಕುಡಿಸ್ಬಿಟ್ಟೆ. ಅವರು ಅಲ್ಲೇ ಸತ್ತೋದ್ರು ಸರ್. ನಾನು ಎಲ್ಲರಿಗೂ ಡೈರೆಕ್ಟ್ ಬಾಯಿಗೆ ತೀರ್ಥ ಹಾಕ್ತಾ ಇದ್ದೆ. ಅವರು ಪ್ರಸಾದ ಅಂತ ಕುಡಿದು ಬಿಡ್ತಾ ಇದ್ರು. ಕುಡಿದ ಸ್ವಲ್ಪ ಹೊತ್ತಲ್ಲೇ ಸತ್ತು ಹೋಗ್ತಾ ಇದ್ರು. ಕೊಲೆ ಮಾಡಿದ ನಂತರ ಮೂಗ್ಬೊಟ್ಟು ಬಿಡದೆ ಎಲ್ಲ ಕಿತ್ಕೊಂಡು ರೂಮ್ ಲಾಕ್ ಮಾಡಿಕೊಂಡು ರಿಟರ್ನ್ ರಾಜಾಜಿನಗರಕ್ಕೆ ಬಂದ್ಬಿಟ್ಟೆ. ನಾನು ಎಲ್ಲ ಕಡೆ ಫೇಕ್ ಅಡ್ರೆಸ್ ಕೊಟ್ಟು ಬರ್ತಾ ಇದ್ದೆ ಅಂತಾಳೆ. ಇಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ, ಇಷ್ಟು ಕೊಲೆಗಳಾಗ್ತಾ ಇದ್ರು, ಈಕೆ ಅದು ಹೇಗೆ ಪೊಲೀಸರಿಗೆ ಸಿಕ್ಕಾಕೊಳ್ಳಿಲ್ಲ? ಕೊಲೆ ಆದ ಕುಟುಂಬದವರು ಯಾರೂ ಕೂಡ ಇವಳ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿರಲಿಲ್ವಾ? ಇವಳು ಸ್ಟೇ ಮಾಡ್ತಾ ಇದ್ದ ಲಾಡ್ಜ್ನವರು, ಹೋಟೆಲ್ನವರು ಯಾರೂ ಇವಳ ಬಗ್ಗೆ ಹೇಳಿಲ್ವಾ? ಅಥವಾ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರಾ? ಈ ಅನುಮಾನಗಳು ಖಂಡಿತ ನಮಗೂ ಕಾಡಿತ್ತು. ಬಟ್ ಅವಳು ಹೇಳೋ ಪ್ರಕಾರ ಮನೆಯವರು ಕಂಪ್ಲೇಂಟ್ ಕೊಟ್ಟು ಇವಳನ್ನು ವಿಚಾರಣೆಗೆ ಕರೆದ್ರು, ಎಲ್ಲರನ್ನ ತನ್ನ ಮಾತಲ್ಲೇ ಮರಳು ಮಾಡಿಬಿಡ್ತಾ ಇದ್ಲಂತೆ. ಏನೂ ಸಾಕ್ಷ್ಯಾಧಾರ ಇಲ್ಲದ ಕಾರಣ ಬಚಾವ್ ಆಗ್ತಿದ್ಲು ಅಂತ ಹೇಳಲಾಗಿದೆ.
ಅದು 7 ಡಿಸೆಂಬರ್ 2006. ನನಗೆ 22 ವರ್ಷದ ರೇಣುಕಾ ಅನ್ನೋ ಹೆಂಗಸಿನ ಪರಿಚಯ ಆಯಿತು. ರೇಣುಕಾ ಮದುವೆ ಆದಮೇಲೆ ಗಂಡನ ಜೊತೆ ದುಬೈನಲ್ಲಿ ಇದ್ಲು. ಆದರೆ ಗಂಡ ಹೆಂಡತಿ ನಡುವೆ ಏನೋ ಪ್ರಾಬ್ಲಮ್ ಆಗಿ ರೇಣುಕಾ ಇಂಡಿಯಾಗೆ ರಿಟರ್ನ್ ಬಂದುಬಿಟ್ಟಿದ್ಲು. ಇಂಡಿಯಾಗೆ ಬಂದು ಅವರ ಅಕ್ಕ ಮಣಿ ಮನೆಯಲ್ಲೇ ಇದ್ಲು. ನನಗೆ ಯಾರೋ ಹೇಳಿದರು, ನೀವು ತುಂಬ ಚೆನ್ನಾಗಿ ಪೂಜೆ ಮಾಡ್ತೀರಂತೆ, ನನಗೂ ಮಾಡಿಸ್ಕೊಡಿ ಅಂತ ನನ್ನ ಬಳಿ ಬಂದಿದ್ಲು. ನಾನು ಆಯಿತು ಅಂದೆ. ಇಲ್ಲಿಂದ ನಾನು ಸುಮಾರು ದಿನ ಅವರ ಮನೆಯಲ್ಲೇ ಇದ್ದೆ. ರೇಣುಕಾ, ಅವರ ಅಕ್ಕ ಮಣಿ ಮತ್ತು ನಾವು 3 ಜನ ತುಂಬ ಕ್ಲೋಸ್ ಆದ್ವಿ. ಒಂದಿನ ಹೀಗೆ ಮಾತಾಡ್ತಾ ಈ ಸಲ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅಂದರೆ, ದುಬೈನಲ್ಲಿರೋ ನಿನ್ನ ಗಂಡ ನಿನ್ನನ್ನು ಹುಡುಕೊಂಡು ಬರಬೇಕು, ನಿನ್ನ ಹಿಂದೆ ಸುತ್ತಬೇಕು, ಹಾಗೆ ಮಾಡ್ತೀನಿ ನೋಡು. ನಾನು ಮಾಡೋ ಪೂಜೆಯಿಂದ ಮತ್ತೆ ನೀವಿಬ್ರು ಒಂದಾಗ್ತೀರಾ, ನಿನಗೆ ಮಕ್ಕಳು ಆಗುತ್ತವೆ. ನಾನು ಪೂಜೆ ಮಾಡಿದರೆ ಮೊದಲು ಗಂಡು ಮಗು ಆಗುತ್ತೆ, ನೋಡ್ತಾ ಇರು ಅಂದೆ. ಮಗು ಅಂತ ಹೇಳಿದ ಕೂಡಲೇ ಅವಳಿಗೆ ಆಸೆ ಆಗಿತ್ತು. ನನ್ನ ಮಾತಿಗೆ ಒಪ್ಕೊಂಡ್ಲು. ರೇಣುಕಾಳನ್ನು ಕೋಲಾರದಲ್ಲಿರುವ ಕೈವಾರ ತಾತಯ್ಯ ಆಶ್ರಮಕ್ಕೆ ಕರ್ಕೊಂಡು ಹೋದೆ. ಅಲ್ಲಿ ಒಂದು ಗೆಸ್ಟ್ ಹೌಸ್ ತಗೊಂಡು ಪೂಜೆ ಮಾಡಿ ತೀರ್ಥ ಕುಡಿಸ್ಬಿಟ್ಟೆ. ನಂತರ ಅವಳ 7-8 ತೊಲ ಚಿನ್ನ ಎತ್ಕೊಂಡು ಮತ್ತೆ ರೇಣುಕಾ ಮನೆಗೆ ಬಂದೆ. ರೇಣುಕಾ ನನ್ನ ಜೊತೆ ಹೋಗಿದ್ದು ಮಣಿಗೆ ಗೊತ್ತಿತ್ತು. ಅವಳು ರೇಣುಕಾ ಬಗ್ಗೆ ಕೇಳಿದಾಗ ಒಂದು ಕಥೆ ಕಟ್ಟಿ ಹೇಳಿದೆ. ನಿನ್ನ ತಂಗಿಗೆ ಯಾರ ಜೊತೆನೋ ಅಫೇರ್ ಇತ್ತು, ಅವನು ಹಾಸನದವನು, ಅವಳು ಅವನ ಜೊತೆ ಹೋದ್ಲು ಅಂತ ಸುಳ್ಳು ಹೇಳಿದೆ. 3 ದಿನ ವೇಟ್ ಮಾಡಿ ಮಣಿ ಬಾ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂದ್ಲು. ನಾನು ಅವಳ ಜೊತೆಗೆ ದುದ್ದ ಪೊಲೀಸ್ ಸ್ಟೇಷನ್ಗೆ ಹೋದೆ. ಅಲ್ಲಿ ಕಂಪ್ಲೇಂಟ್ ಕೊಟ್ವಿ ಸರ್. ನಂತರ ರೇಣುಕಾ ಗಂಡ ಬಂದು ಮತ್ತೊಮ್ಮೆ ಕಂಪ್ಲೇಂಟ್ ಕೊಟ್ಟರು ಸರ್ ಅಂತಾಳೆ. ಎಂಥ ಕಿಲಾಡಿ ಹೆಂಗಸು ಇವಳು, ತಾನೇ ಸಾಯಿಸಿ ತಾನೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳಲ್ಲ. ಹೀಗೆ ದೊಡ್ಡಬಳ್ಳಾಪುರದ ನಾಗಲಕ್ಷ್ಮಿಗೆ ಸಂತಾನ ಭಾಗ್ಯಕ್ಕಾಗಿ ವಿಶೇಷ ಪೂಜೆ ಮಾಡಿಸ್ತೀನಿ ಅಂತ ನಂಬಿಸಿ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಮೈ ಮೇಲಿದ್ದ ಚಿನ್ನದ ಆಭರಣಗಳನ್ನು ದೋಚಿದ್ದೆ. ಸರ್, ಸಂಕಷ್ಟದಲ್ಲಿದ್ದ ಮಹಿಳೆಯರಿಗೆ, ಮಕ್ಕಳಿಲ್ಲದವರಿಗೆ, ಸಾಲದ ಕಾಟ ಇರೋರಿಗೆ ನೀವು 41 ದಿನಗಳ ಮಂಡಲ ಪೂಜೆ ಮಾಡಿಸಿದ್ರೆ ನಿಮ್ಮ ಎಲ್ಲ ಕಷ್ಟಗಳು 41ನೇ ದಿನಕ್ಕೆ ಸಂಪೂರ್ಣವಾಗಿ ಪರಿಹಾರವಾಗುತ್ತೆ ಅಂತ ನಂಬಿಸ್ತಾ ಇದ್ದೆ. ಹಾಗೆ ಕೆಲವರಿಗೆ ಪೂಜೆ ಮಾಡಿಸಬೇಕು ಅಂದರೆ ಕೆಲವು ಕಠಿಣ ಮತ್ತು ವಿಚಿತ್ರ ನಿಯಮಗಳನ್ನು ಹೇಳ್ತಾ ಇದ್ದೆ. ಇದರಿಂದ ನನಗೆ ಕೊಲೆ ಮಾಡೋಕೆ ಈಸಿ ಆಗ್ತಿತ್ತು. ಈ ಪೂಜೆಯ ಬಗ್ಗೆ ಮನೆಯಲ್ಲಿ ಯಾರಿಗೂ ಹೇಳಬಾರ್ದು, ಹೇಳಿದರೆ ಪೂಜೆ ಫಲ ಸಿಗಲ್ಲ ಅಂತಾನು ಹೆದರಿಸ್ತಿದ್ದೆ ಅಂತಾಳೆ. ಹೀಗೆ ಬ್ಯಾಕ್ ಟು ಬ್ಯಾಕ್ ಕೊಲೆ ಮಾಡಿಯೂ ನಾನು ಸಿಕ್ಕಾಕ್ಕೊಂಡಿರಲಿಲ್ಲ. ಹಾಗಾಗಿ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿತ್ತು. ಇನ್ನು ನನ್ನನ್ನು ಯಾರೂ ಹಿಡಿಯೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಒಂದಿನ ನನಗೆ 30 ವರ್ಷದ ನಾಗವೇಣಿ ಸಿಕ್ಕಿದ್ಲು. ಇವಳು ಯಲಹಂಕ ಬಳಿಯ ಅಲ್ಲಾಳಸಂದ್ರ ನಿವಾಸಿಯಾಗಿದ್ಲು. ಈ ನಾಗವೇಣಿಯದ್ದು ಇನ್ನೊಂದು ಸ್ಟೋರಿ. ಇವಳಿಗೆ ಮದುವೆಯಾಗಿ ಹಲವು ವರ್ಷ ಆದರೂ ಮಕ್ಕಳಿರಲಿಲ್ಲ. ಇವಳು ಕೂಡ ಸಂತಾನ ಭಾಗ್ಯಕ್ಕಾಗಿ ಯಾರು ಏನು ಹೇಳ್ತಾರೋ ಅದೆಲ್ಲ ಪೂಜೆ ಮಾಡಿಸ್ತಿದ್ಲು. ಇದು ಗೊತ್ತಾಗಿ ಮಂಡಲ ಪೂಜೆ ಮಾಡಿದರೆ ಮಗು ಆಗುತ್ತೆ, ಅದರಲ್ಲೂ ನನ್ನ ಹತ್ರ ಪೂಜೆ ಮಾಡಿಸಿದ್ರೆ ಮೊದಲು ಗಂಡು ಮಗುನೇ ಆಗುತ್ತೆ ಅಂತ ಅವಳನ್ನು ನಂಬಿಸಿದೆ. 2007ರಲ್ಲಿ ದೊಡ್ಡಬಳ್ಳಾಪುರ ಹತ್ರದ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಒಂದು ರೂಮ್ ಮಾಡಿಕೊಂಡು ಪೂಜೆ ಮಾಡಿ ತೀರ್ಥ ಕುಡಿಸ್ಬಿಟ್ಟೆ. ಅವಳು ಅಲ್ಲೇ ಸತ್ತೋದ್ಲು. ಆಮೇಲೆ ಅವಳ ಆಭರಣಗಳನ್ನು ದೋಚಿ ಪರಾರಿಯಾದೆ. ಅಲ್ಲಿಗಾಗಲೇ ಬಹುಶಃ ಪೊಲೀಸರು ಸ್ವಲ್ಪ ಸೀರಿಯಸ್ ಆಗಿದ್ರು ಅನ್ಸುತ್ತೆ. ನಾಗವೇಣಿ ನಾಪತ್ತೆ ಬಗ್ಗೆ ಮನೆಯವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರು. ಕಂಪ್ಲೇಂಟ್ನಲ್ಲಿ ಒಬ್ಬ ಮಹಿಳೆ ಪೂಜೆ ಮಾಡಿಸ್ತೀನಿ ಅಂತ ನಾಗವೇಣಿಯನ್ನ ಕರ್ಕೊಂಡು ಹೋದ್ಲು. ಆದರೆ 2 ದಿನ ಆದರೂ ಅವಳು ರಿಟರ್ನ್ ಮನೆಗೆ ಬಂದಿಲ್ಲ ಅಂತ ಹೇಳಿದ್ರು. ಜೊತೆಗೆ ಹೋಗುವಾಗ ನಾಗವೇಣಿ ಒಡವೆ ಹಾಕೊಂಡು ಮದುವೆ ಹೆಣ್ಣಿನಂತೆ ರೆಡಿಯಾಗಿ ಹೋದ್ಲು ಅಂತಾನು ದೂರಿನಲ್ಲಿ ಹೇಳಿದ್ರು. ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಹುಡುಕೋಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ನಾಗವೇಣಿ ಸಿಕ್ಕಿದ್ದು ಶವವಾಗಿ. ಇಲ್ಲಿಂದ ಪೊಲೀಸರಿಗೆ ಒಂದು ಪ್ಯಾಟರ್ನ್ ಅರ್ಥವಾಗಿತ್ತು. ಒಬ್ಬ ಮಹಿಳೆ ಪೂಜೆ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾಳೆ, ನಂತರ ಅವರ ಒಡವೆ ದೋಚಿ ಕೊಲೆ ಮಾಡ್ತಾಳೆ ಅಂತ ನ್ಯೂಸ್ ಪೇಪರ್ನಲ್ಲಿ ಸುದ್ದಿ ಹಾಕಿಸ್ತಾರೆ. ಯಾವಾಗ ಈ ಸುದ್ದಿ ನ್ಯೂಸ್ ಪೇಪರ್ನಲ್ಲಿ ಹೆಡ್ಲೈನ್ಸ್ ಆಗುತ್ತೋ ನ್ಯೂಸ್ ಓದಿದ ಅನೇಕ ಜನ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ದಾಖಲಿಸ್ತಾರೆ. ನಮ್ಮನೆಯಲ್ಲೂ ಹೀಗೆ ಆಗಿದೆ ಸರ್, ಪೂಜೆ ಮಾಡಿಸ್ತೀನಿ ಅಂತ ಒಬ್ಬ ಮಹಿಳೆ ಕರ್ಕೊಂಡು ಹೋದ್ಲು. ಮನೆಯಿಂದ ಹೋಗುವಾಗ ಮನೆಯಲ್ಲಿದ್ದ ಒಡವೆ ಎಲ್ಲ ಹಾಕೊಂಡು ಮದುವೆ ಹೆಣ್ಣಿನಂತೆ ರೆಡಿಯಾಗಿ ಹೋದ್ರು ಅಂತಾರೆ. ತಮ್ಮವರ ಫೋಟೋಸ್ ಕೊಡ್ತಾರೆ. ವಿಶೇಷ ಅಂದರೆ ಎಲ್ಲರಿಗೂ ಹೇಳಿದ್ದ ಪೂಜೆ ಬೇರೆ ಬೇರೆಯಾಗಿತ್ತು. ನಂತರ ಪೊಲೀಸರು ಸ್ಕೆಚ್ ಆರ್ಟಿಸ್ಟ್ನ ಕರೆದು ಒಂದು ಫೋಟೋ ರೆಡಿ ಮಾಡಿಸ್ತಾರೆ. ಹಾಗೆ ಫ್ಯಾಮಿಲಿಯವರು ಕೊಟ್ಟಿದ್ದ ಕೊಲೆಯಾದ ಮಹಿಳೆಯರ ಫೋಟೋಸ್ ಮತ್ತು ಒಡವೆಗಳ ಫೋಟೋಗಳನ್ನು ನ್ಯೂಸ್ ಪೇಪರ್ನಲ್ಲಿ ಹಾಕಿಸ್ಬಿಡ್ತಾರೆ. ಇವ್ರ ಬಗ್ಗೆ, ಮಹಿಳೆ ಬಗ್ಗೆ ಯಾರಿಗಾದರೂ ಮಾಹಿತಿ ಇದ್ರೆ ಇನ್ಫಾರ್ಮ್ ಮಾಡಿ ಅಂತ ಮನವಿ ಮಾಡ್ತಾರೆ. ಅಲ್ಲಿಗೆ ರೇಣುಕಾ ಹತ್ಯೆ ನಂತರ ಅಟ್ಲೀಸ್ಟ್ ಪೊಲೀಸರು ಸೀರಿಯಸ್ ಆಗಿ ಕಾರ್ಯಪ್ರವೃತ್ತರಾಗಿದ್ರು. ಈಗಾಗಲೇ ರೇಣುಕಾ ಕಾಣೆಯಾಗಿ 2 ವರ್ಷ ಆಗ್ತಾ ಬಂದಿತ್ತು.
ಕೆಲವು ವೆಬ್ ಆರ್ಟಿಕಲ್ಸ್, ಮೀಡಿಯಾ ರಿಪೋರ್ಟ್ಸ್ ಪ್ರಕಾರ ಪೊಲೀಸರಿಗೆ ಒಂದು ಮೇಜರ್ ಕ್ಲೂ ಸಿಕ್ಕಿತ್ತು. ಮಲ್ಲಿಕಾ ಚಿನ್ನ ಮಾರೋಕೆ ಒಂದು ಚಿನ್ನದಂಗಡಿಗೆ ಹೋಗ್ತಾಳೆ. ಆದರೆ ಅಂಗಡಿಯವರು ಆ ಒಡವೆಯನ್ನು ಒಂದು ನ್ಯೂಸ್ ಪೇಪರ್ನಲ್ಲಿ ನೋಡಿದ್ರು. ಹಾಗಾಗಿ ಗುರ್ತು ಹಿಡಿತಾರೆ. ಸಾರಿ, ನಾವು ಹಳೆ ಚಿನ್ನ ಖರೀದಿ ಮಾಡಲ್ಲ ಅಕ್ಕ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಕೂಡಲೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಸರ್, ಜಯಮ್ಮ ಅನ್ನೋ ಮಹಿಳೆ ಕಗ್ಗಲಿಪುರದ ಹತ್ರ ಚಿನ್ನ ಮಾರೋಕೆ ಬಂದಿದ್ದಾಳೆ. ಅವಳ ಹತ್ರ ತುಂಬ ಒಡವೆ ಇದೆ. ಆ ಒಡವೆಗಳ ಫೋಟೋಸ್ ನಾನು ನ್ಯೂಸ್ ಪೇಪರ್ನಲ್ಲಿ ನೋಡಿದ್ದೆ. ಅದಕ್ಕೆ ನಾನು ಅದನ್ನು ತಗೊಳ್ಳಲ್ಲ ಅಂದೆ. ಅವಳು ಹೊರಟು ಹೋದ್ಲು ಅಂತಾರೆ. ಅವನು ಕೊಟ್ಟ ಮಾಹಿತಿಯನ್ನು ಆಧರಿಸಿ ಪೊಲೀಸರು ಹುಡುಕಾಟ ಆರಂಭಿಸಿದಾಗ ಮಲ್ಲಿಕಾ ಸಿಕ್ಕಾಕೊಂಡ್ಲು ಅಂತ ಹೇಳಲಾಗಿದೆ. ಉಮೇಶ್ ಸರ್ ಹೇಳೋ ಪ್ರಕಾರ ಯಾವುದೋ ಬೇರೆ ಪ್ರಕರಣ ಟ್ರ್ಯಾಕ್ ಮಾಡುವಾಗ ಮಲ್ಲಿಕಾ ಸಿಕ್ಕಳು ಅಂತ. ಆದರೆ ಕೆಲವು ವೆಬ್ ಆರ್ಟಿಕಲ್ಗಳ ಪ್ರಕಾರ ಅವಳು ಒಡವೆ ಮಾರೋಕೆ ಬಂದಾಗ ಅಂಗಡಿಯವರು ಕೊಟ್ಟ ಟಿಪ್ ಆಧರಿಸಿ ಅವಳು ಸಿಕ್ಕಾಕೊಂಡ್ಲು ಅಂತ ಹೇಳಲಾಗಿದೆ. ಅದೇನೇ ಇದ್ರೂ ಇವಳು ಸಿಕ್ಕಿ ಬಿದ್ಲು ಅನ್ನೋದಷ್ಟೇ ಇಂಪಾರ್ಟೆಂಟ್. ಇಲ್ಲದೇ ಇದ್ದಿದ್ರೆ ಇನ್ನೂ ಅದೆಷ್ಟು ಜನರನ್ನ ಪೂಜೆ, ಹೋಮ, ಹವನದ ಹೆಸರಲ್ಲಿ ಕೊಲೆ ಮಾಡ್ತಿದ್ಲು. ಇವಳಿಗೆ ಹಲವು ಹೆಸರುಗಳಿದ್ವು. ಜಯಮ್ಮ, ಮಲ್ಲಿಕಾ, ಕೆಡಿ ಕೆಂಪಮ್ಮ, ಲಕ್ಷ್ಮಿ, ಸಾವಿತ್ರಮ್ಮ, ದೇವಮ್ಮ, ಗಿರಿಜಮ್ಮ, ರಾಧಮ್ಮ ಉರ್ಫ್ ಶ್ರೀದೇವಿ, ಹೀಗೆ ಇನ್ನೂ ಅನೇಕ ಹೆಸರು ಹೇಳಿ ವಂಚಿಸಿ ಕೊಲೆಗಳನ್ನು ಮಾಡಿದ್ಲು. ಕೊಲೆಗೆ ಮೋಟಿವ್ ಏನು, ಯಾಕೆ ಕೊಲೆ ಮಾಡ್ತಾ ಇದ್ದೆ ಅಂತ ಕೇಳಿದ್ಕೆ, ಸರ್, ನನಗೆ ಯಾರ ಮೇಲೂ ದ್ವೇಷ ಇರಲಿಲ್ಲ, ನಾನು ಬರೀ ದುಡ್ಡಿಗೋಸ್ಕರ ಕೊಲೆ ಮಾಡ್ತಾ ಇದ್ದೆ ಅಷ್ಟೇ ಅಂದಿದ್ಲು. ಸರಿ, ಕೊಲೆಗೆ ಸೈನೈಡ್ ಯಾಕೆ ಯೂಸ್ ಮಾಡಿದೆ, ಬರೀ ಚಿನ್ನ ಕಿತ್ಕೊಂಡು ತಪ್ಪಿಸ್ಕೊಂಡು ಹೋಗಬಹುದಿತ್ತಲ್ಲ ಅಂದಾಗ, ಇಲ್ಲ ಸರ್, ನಾನು ಹಾಗೇನಾದರೂ ಅವರನ್ನು ಕೊಲ್ಲದೆ ಬಿಡ್ತಾ ಇದ್ದಿದ್ರೆ ಅವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಇಷ್ಟೊತ್ತಿಗಾಗಲೇ ನನ್ನನ್ನು ಅರೆಸ್ಟ್ ಮಾಡಿಸ್ಬಿಡ್ತಾ ಇದ್ರು. ಅದಕ್ಕೆ ಸತ್ತವರ ಗುರುತು ಸಿಗಬಾರ್ದು ಅಂತ ಶವದ ಮೇಲೆ ಅವರ ಬಾಯಿಗೆ ತುಪ್ಪ ಮತ್ತು ಅರಿಶಿಣ ಹಚ್ಚಿಬಿಡ್ತಿದ್ದೆ ಅಂತಾಳೆ. ನಾನು ದೋಚಿದ್ದ ಚಿನ್ನವನ್ನ ಬೆಂಗಳೂರಿನ ಸಣ್ಣ ಪುಟ್ಟ ಚಿನ್ನದ ಅಂಗಡಿಗಳಲ್ಲಿ, ಪರಿಚಿತರ ಗಿರವಿ ಅಂಗಡಿಗಳಲ್ಲಿ ಮಾರ್ತಾ ಇದ್ದೆ. ನಾನು ಗಂಡಸರ ಮೇಲೂ ಈ ಟ್ರಿಕ್ ಯೂಸ್ ಮಾಡಿದ್ದೆ. ಆದರೆ ಅದು ವರ್ಕೌಟ್ ಆಗಲಿಲ್ಲ. ಕೊಲೆ ಮಾಡಿದ ನಂತರ ರೂಮ್ಸ್ ಕೀಗಳನ್ನು ನಾನೇ ಪರ್ಸ್ನಲ್ಲಿ ಇಟ್ಕೊಳ್ತಾ ಇದ್ದೆ ಅಂತಾಳೆ. ಇಲ್ಲಿ ತನಕ ಎಷ್ಟು ಕೊಲೆ ಮಾಡಿದ್ಯಾ ಅಂತ ಕೇಳಿದ್ರೆ 9 ಜನರ ಬಗ್ಗೆ ಮಾತ್ರ ಮಲ್ಲಿಕಾ ಹೇಳಿದ್ದಾಳೆ. ಬಟ್ ತನಿಖೆ ವೇಳೆ ಇವಳು 13ಕ್ಕಿಂತ ಇನ್ನೂ ಜಾಸ್ತಿ ಮಹಿಳೆಯರನ್ನ ಕೊಂದಿರಬಹುದು ಅಂತಾನು ಹೇಳಲಾಗಿದೆ. ವಿಶೇಷ ಅಂದ್ರೆ ಮಮತಾ ರಾಜನ್, ಮುನಿಯಮ್ಮ, ನಾಗವೇಣಿ, ಪಿಳ್ಳಮ್ಮ, ರೇಣುಕಮ್ಮ, ಚಿನ್ನಮ್ಮ, ಈ 6 ಮಹಿಳೆಯರನ್ನ ಕೊಲೆ ಮಾಡಿದ ಆರೋಪ ಸಾಬೀತಾಗಿತ್ತು. ಆದರೆ ಉಳಿದ 7 ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಆರೋಪ ಸಾಬೀತಾಗಿಲ್ಲ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗಲ್ಲು ಶಿಕ್ಷೆ ವಿಧಿಸಲ್ಪಟ್ಟ ಮಹಿಳೆ ಅಂದ್ರೆ ಅದು ಸೈನೈಡ್ ಮಲ್ಲಿಕಾ. ಕೆಲವೊಂದು ಸಂತ್ರಸ್ತೆಯರ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಹೊಟ್ಟೆಯಲ್ಲಿ ಸೈನೈಡ್ ಅಂಶ ಪತ್ತೆಯಾಗಿತ್ತು. ಮುಖ ನೀಲಿ ಬಣ್ಣಕ್ಕೆ ತಿರುಗಿತ್ತು. ನಾಲಿಗೆ ಕಚ್ಕೊಂಡಿರೋದು ಮತ್ತು ಉಸಿರುಗಟ್ಟಿದ ಲಕ್ಷಣಗಳು ಇದ್ವು ಅಂತ ರಿಪೋರ್ಟ್ನಲ್ಲಿ ಹೇಳಲಾಗಿತ್ತು. ನಾಗಲಕ್ಷ್ಮಿ ಪ್ರಕರಣದಲ್ಲಿ ಅವರ ಕುತ್ತಿಗೆ ಹತ್ರ ತಂತಿ ಅಥವಾ ವೈರ್ನಿಂದ ಬಿದ್ದ ಮಾರ್ಕ್ಸ್ ಜೊತೆಗೆ ಸಣ್ಣ ಪುಟ್ಟ ಗಾಯಗಳಿದ್ವು ಅಂತಾನು ರಿಪೋರ್ಟ್ನಲ್ಲಿತ್ತು. ಮಮತಾ ರಾಜನ್ ಕೊಲೆ ಕೇಸ್ನಲ್ಲಿ 2010ರಲ್ಲಿ ವಿಶೇಷ ನ್ಯಾಯಾಲಯ ಮಲ್ಲಿಕಾ ದೋಷಿ ಅಂತ ತೀರ್ಪು ನೀಡಿ ಅವಳಿಗೆ ಜೀವಾವಧಿ ಶಿಕ್ಷೆ ನೀಡುತ್ತೆ. ಯಶೋದಮ್ಮ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ರಾಮನಗರದ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ 2015ರಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಈ ತೀರ್ಪಿನ ವಿರುದ್ಧ ಮಲ್ಲಿಕಾ ಹೈಕೋರ್ಟ್ಗೆ ಹೋಗಿದ್ಲು. 2017ರಲ್ಲಿ ಕರ್ನಾಟಕ ಹೈಕೋರ್ಟ್ ನೋ ಡೈರೆಕ್ಟ್ ಎವಿಡೆನ್ಸ್ ಅಂದ್ರೆ ನೇರ ಸಾಕ್ಷಿಗಳಿಲ್ಲ, ಹಾಗೆ ಕೆಲವು ಪ್ರಮುಖ ಸಾಕ್ಷಿಗಳು ವಿಚಾರಣೆ ಟೈಮಲ್ಲಿ ತಮ್ಮ ಸ್ಟೇಟ್ಮೆಂಟ್ ಚೇಂಜ್ ಮಾಡಿಬಿಟ್ರು. ಹೀಗಾಗಿ 2017ರಲ್ಲಿ ಝೀರೋ ಎವಿಡೆನ್ಸ್ ಅಂತ ಅಭಿಪ್ರಾಯಪಟ್ಟು ಈ ಕೇಸ್ನಿಂದ ಮಲ್ಲಿಕಾಗೆ ಖುಲಾಸೆಗೊಳಿಸಿತು. ಎಲಿಜಬೆತ್ ಕೊಲೆ ಪ್ರಕರಣದಲ್ಲಿ 2015ರಲ್ಲಿ ರಾಮನಗರದ 2ನೇ ಅಡಿಷನಲ್ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ಸ್ ಕೋರ್ಟ್ ಮಲ್ಲಿಕಾಗೆ ಜೀವಾವಧಿ ಶಿಕ್ಷೆ ಕೊಡುತ್ತೆ. ಹಾಗೆ 5,000 ರೂಪಾಯಿ ದಂಡ ಕೂಡ ವಿಧಿಸಿತ್ತು. ಈ ತೀರ್ಪನ್ನ ಪ್ರಶ್ನಿಸಿ ಮಲ್ಲಿಕಾ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತಾಳೆ. 2018ರಲ್ಲಿ ಹೈಕೋರ್ಟ್ ಈ ಕೊಲೆಯಲ್ಲಿ ಮಲ್ಲಿಕಾ ಭಾಗಿಯಾಗಿದ್ದಾಳೆ ಅಂತ ಪ್ರೂವ್ ಮಾಡೋಕೆ ಯಾವುದೇ ಸ್ಟ್ರಾಂಗ್ ಎವಿಡೆನ್ಸ್ ಇಲ್ಲ, ಝೀರೋ ಎವಿಡೆನ್ಸ್ ಅಂತ ಅಭಿಪ್ರಾಯಪಟ್ಟು ಎಲಿಜಬೆತ್ ಕೊಲೆ ಕೇಸ್ನಿಂದ ಮಲ್ಲಿಕಾಗೆ ಖುಲಾಸೆ ಮಾಡಿತು. ಇನ್ನು ಮುನಿಯಮ್ಮ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 2009ರಲ್ಲಿ ತುಮಕೂರಿನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಲ್ಲಿಕಾಗೆ ಮರಣದಂಡನೆ ಶಿಕ್ಷೆ ವಿಧಿಸಿತ್ತು. ಇದು ಕರ್ನಾಟಕದ ಇತಿಹಾಸದಲ್ಲೇ ಮಹಿಳೆಯೊಬ್ಬಳಿಗೆ ಮರಣದಂಡನೆ ವಿಧಿಸಿದ ಮೊದಲ ಪ್ರಕರಣ ಆಗಿತ್ತು. ಆದರೆ ಈ ತೀರ್ಪನ್ನು ಪ್ರಶ್ನಿಸಿ ಮಲ್ಲಿಕಾ 2012ರಲ್ಲಿ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ಲು. ಆಗ ಹೈಕೋರ್ಟ್ ಈ ಪ್ರಕರಣ ರೇರೆಸ್ಟ್ ಆಫ್ ರೇರ್ ಕೇಸ್ ವ್ಯಾಪ್ತಿಗೆ ಬರಲ್ಲ ಅಂತ ಅಭಿಪ್ರಾಯಪಟ್ಟು ಆಕೆಯ ಮರಣದಂಡನೆಯನ್ನ ರದ್ದುಗೊಳಿಸಿ ಅದನ್ನ ಜೀವಾವಧಿ ಶಿಕ್ಷೆಗೆ ಮಾರ್ಪಡಿಸಿತು. ಇದೇ ಹೆಸರಿನ ಮತ್ತೊಬ್ಬ ಮಹಿಳೆಯನ್ನ ಸಿದ್ಧಗಂಗಾ ಬೆಟ್ಟದ ಹಿಂಭಾಗದಲ್ಲಿ ಕೊಲೆ ಮಾಡಲಾಗಿತ್ತು. ಈ ಪ್ರಕರಣದಲ್ಲೂ ಮಲ್ಲಿಕಾಗೆ ಶಿಕ್ಷೆ ಆಗಿತ್ತು.
ನಾಗವೇಣಿ ಕೇಸ್ನಲ್ಲಿ 2012ರಲ್ಲಿ ಬೆಂಗಳೂರಿನ 1ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಮಲ್ಲಿಕಾ ದೋಷಿ ಅಂತ ತೀರ್ಪು ನೀಡಿ ಮರಣದಂಡನೆ ಶಿಕ್ಷೆ ವಿಧಿಸಿತ್ತು. ಹೈಕೋರ್ಟ್ ಮರಣದಂಡನೆಯನ್ನ ಜೀವಾವಧಿ ಶಿಕ್ಷೆಗೆ ಮಾರ್ಪಡಿಸಿತು. ಪಿಳ್ಳಮ್ಮ ಅವರ ಕೊಲೆ ಪ್ರಕರಣದಲ್ಲಿ ಕೆಳ ನ್ಯಾಯಾಲಯ ಮಲ್ಲಿಕಾಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಒಟ್ನಲ್ಲಿ ಕೆಲವು ಪ್ರಕರಣಗಳಲ್ಲಿ ಲೂಪ್ ಹೋಲ್ಸ್ ಇದ್ವು. ಇನ್ನೂ ಕೆಲವು ಪ್ರಕರಣಗಳಲ್ಲಿ ಡಾಕ್ಟರ್ಸ್ನ ಕ್ರಾಸ್ ಎಕ್ಸಾಮಿನ್ ಮಾಡಿಲ್ಲ ಅಂತ ಹೇಳಿ ಹೈಕೋರ್ಟ್ ಕೆಳ ನ್ಯಾಯಾಲಯದ ತೀರ್ಪನ್ನ ರದ್ದುಗೊಳಿಸಿ ಮರು ವಿಚಾರಣೆಗೂ ಆದೇಶಿಸಿತ್ತು. ಹೀಗೆ ಮಲ್ಲಿಕಾ ವಿರುದ್ಧ ದಾಖಲಾಗಿದ್ದ ಒಟ್ಟು 13 ಕೊಲೆ ಕೇಸ್ ಪೈಕಿ 2 ಪ್ರಕರಣಗಳಲ್ಲಿ ಆರೋಪ ಸಾಬೀತಾಗಿ ಮರಣದಂಡನೆಯಾಗಿತ್ತು. ಆದರೆ ನಂತರ ಹೈಕೋರ್ಟ್ ಅದನ್ನ ಜೀವಾವಧಿ ಶಿಕ್ಷೆಯಾಗಿ ಮಾರ್ಪಡಿಸಿದೆ. ಉಳಿದ ಪ್ರಕರಣಗಳಲ್ಲಿ ಪ್ರಬಲ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಆಕೆ ಸಂಪೂರ್ಣವಾಗಿ ಖುಲಾಸೆಯಾಗಿದ್ದಾಳೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಮಲ್ಲಿಕಾ ಎಲ್ಲಿದ್ದಾಳೆ ಅಂತ ಗಂಡ ಮತ್ತು ಹೆಣ್ಮಕ್ಳಿಗೆ ಯಾರಿಗೂ ಗೊತ್ತೇ ಇರಲಿಲ್ವಂತೆ. ಇವಳು ಮಗನ ಜೊತೆ ಮಾತ್ರ ಕಾಂಟ್ಯಾಕ್ಟ್ನಲ್ಲಿದ್ಲು. ಕೊಲೆ ಮಾಡಿ ದೋಚಿದ್ದ ಚಿನ್ನ ಮಾರಿ ಬಂದಿದ್ದ ದುಡ್ಡಲ್ಲಿ ಮಗನಿಗೆ ಲೋನ್ ಮೇಲೆ ಟಾಟಾ ಇಂಡಿಕಾ ಕಾರ್ ತಕ್ಕೊಟ್ಟಿದ್ಲು ಎನ್ನಲಾಗಿದೆ. ಅಮ್ಮ ನಟೋರಿಯಸ್ ಸೀರಿಯಲ್ ಕಿಲ್ಲರ್ ಅಂತ ಮಗನಿಗೂ ಗೊತ್ತೇ ಇರಲಿಲ್ವಂತೆ. ಅವಳ ಬ್ಯಾಗ್ನಿಂದ ಕೊನೆಯಲ್ಲಿ ಕೊಲೆಯಾದ ನಾಗವೇಣಿಯ ಒಡವೆಗಳು ಪತ್ತೆಯಾಗಿದ್ವು. ಇದು ಕೋರ್ಟಲ್ಲಿ ಮೇಜರ್ ಸಾಕ್ಷ್ಯ ಆಗಿತ್ತು. ಹಾಗೆ ಮಲ್ಲಿಕಾ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಾಗ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರ ಆಪ್ತೆ ವಿ.ಕೆ. ಶಶಿಕಲಾ ಅವರ ಪಕ್ಕದ ಬ್ಲಾಕ್ನಲ್ಲೇ ಇದ್ರಂತೆ. ವಿಷಯ ಶಶಿಕಲಾ ಅವರಿಗೆ ಗೊತ್ತಾದಾಗ ಅವರು ಭಯ ಪಟ್ಕೊಂಡು ತಮ್ಮ ಸೆಕ್ಯೂರಿಟಿ ಜಾಸ್ತಿ ಮಾಡಿ ಅಂತ ಕೇಳ್ಕೊಂಡಿದ್ರು ಎನ್ನಲಾಗಿದೆ. ಸದ್ಯ ಮಲ್ಲಿಕಾ ಜೈಲಲ್ಲಿದ್ದಾಳೆ. ಫ್ಯಾಮಿಲಿಯವರು ಇವಳಿಂದ ಸಂಬಂಧ ಮುರ್ಕೊಂಡಿದ್ದಾರೆ. ತನಿಖೆ ಮಾಡಿದ ಪೊಲೀಸರು ಮಲ್ಲಿಕಾ ಮಾರಿದ್ದ ಮತ್ತು ಅಡ ಇಟ್ಟಿದ್ದ ಲಕ್ಷಾಂತರ ರೂಪಾಯಿಯ ಚಿನ್ನದ ಆಭರಣಗಳನ್ನು ಬೇರೆ ಬೇರೆ ಕಡೆಯಿಂದ ವಶಪಡಿಸಿಕೊಂಡ್ರು. ನಂತರ ಕಾನೂನು ಪ್ರಕ್ರಿಯೆ ಆದಮೇಲೆ ಸಂತ್ರಸ್ತ ಕುಟುಂಬಗಳಿಗೆ ರಿಟರ್ನ್ ಕೊಟ್ಟರು ಎನ್ನಲಾಗಿದೆ. ಆದರೆ ಕೆಲವು ಪ್ರಕರಣಗಳಲ್ಲಿ ಆಭರಣಗಳನ್ನು ಕರಗಿಸಿ ಮಾರಾಟ ಮಾಡಿದ್ರಿಂದ ಅವುಗಳನ್ನು ಪತ್ತೆ ಹಚ್ಚೋಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಕೆಲ ಕುಟುಂಬಗಳಿಗೆ ಆಭರಣಗಳು ಸಿಗಲೇ ಇಲ್ಲ. 2007ರಿಂದ 2017 ತನಕ ಮಲ್ಲಿಕಾ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ಲು. ಆದರೆ ಹೈ ಪ್ರೊಫೈಲ್ ಕೈದಿ ವಿ.ಕೆ. ಶಶಿಕಲಾ ಸುರಕ್ಷತೆ ದೃಷ್ಟಿಯಿಂದ ಮಲ್ಲಿಕಾಳನ್ನ ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಎನ್ನಲಾಗಿದೆ. ಜೈಲಲ್ಲಿ ಮಲ್ಲಿಕಾ ತೋಟದ ಕೆಲಸ, ಅಡಿಗೆ ಕೆಲಸದ ಜೊತೆಗೆ ಟೇಲರಿಂಗ್ ಗೊತ್ತಿರೋದ್ರಿಂದ ಅದನ್ನು ಮಾಡ್ತಾ ಇದ್ದಾಳಂತೆ. ಇದಕ್ಕೆ ಅಲ್ಪ ಪ್ರಮಾಣದಲ್ಲಿ ಕೂಲಿಯೂ ಸಿಗ್ತಾ ಇದೆ. ಆ ಹಣವನ್ನ ಅವಳ ಜೈಲ್ ಅಕೌಂಟಲ್ಲಿ ಡೆಪಾಸಿಟ್ ಮಾಡಲಾಗ್ತಾ ಇದೆ. ಹಾಗೆ ಪ್ರತಿ ವರ್ಷ ಗಣರಾಜ್ಯೋತ್ಸವ ಅಥವಾ ಸ್ವಾತಂತ್ರ್ಯ ದಿನಾಚರಣೆಯಂದು ಸನ್ನಡತೆ ಆಧಾರದ ಮೇಲೆ ಕೆಲ ಕೈದಿಗಳನ್ನು ಬಿಡುಗಡೆ ಮಾಡಲಾಗುತ್ತೆ. ಆದರೆ ಮಲ್ಲಿಕಾ ಈ ಪಟ್ಟಿಯಲ್ಲಿ ಬರೋದು ಅಸಾಧ್ಯ ಎನ್ನಲಾಗಿದೆ. ಸಾಮಾನ್ಯವಾಗಿ ವಯಸ್ಸಾದಾಗ ಅಥವಾ ತೀವ್ರ ಅನಾರೋಗ್ಯದ ಕಾರಣಕ್ಕೆ ಮಾನವೀಯತೆಯ ಆಧಾರದ ಮೇಲೆ ಬಿಡುಗಡೆಗಾಗಿ ಅರ್ಜಿ ಸಲ್ಲಿಸುವ ಅವಕಾಶವಿರುತ್ತೆ. ಆದರೆ ಮಲ್ಲಿಕಾ ವಿಚಾರದಲ್ಲಿ ಸದ್ಯಕ್ಕಂತೂ ಅಂತಹ ಯಾವುದೇ ಬೆಳವಣಿಗೆ ಆಗಿಲ್ಲ. ಮಲ್ಲಿಕಾ ಸದ್ಯಕ್ಕೆ ಜೈಲಿಂದ ಬಿಡುಗಡೆಯಾಗುವ ಸಾಧ್ಯತೆ ತೀರಾ ಕಡಿಮೆ ಅಂತಾನೆ ಹೇಳಲಾಗಿದೆ. ಈಗ ಅವಳಿಗೆ ಹತ್ತತ್ರ 60 ವರ್ಷ ಆಗ್ತಾ ಬರ್ತಾ ಇದೆ. ಈ ಇಡೀ ವಿಡಿಯೋ ಮಾಡೋಕೆ ನಮಗೆ ತುಂಬ ದಿನ ಹಿಡಿತು. ಬೇರೆ ಬೇರೆ ಕಡೆಯಿಂದ ಎಲ್ಲ ಕೇಸ್ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಉಮೇಶ್ ಸರ್ ಅವರ ಇಂಟರ್ವ್ಯೂ ಆಧರಿಸಿ ವಿಡಿಯೋ ಮಾಡಿದ್ದೀವಿ. ವಿ ಹೋಪ್ ನಿಮಗೆ ಇಷ್ಟವಾಗಿದೆ ಅನ್ಕೋತೀವಿ. ಏನಾದರೂ ಮಿಸ್ ಆಗಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಡಿಸ್ಕಸ್ ಮಾಡೋಣ. ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ. ನಮ್ಮ ಕ್ರೈಮ್ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.